ನಮಸ್ಕಾರ ಸ್ನೇಹಿತರೆ, ನಾನು ಸುಜಾತ ಮಾತಾಡ್ತಾ ಇದ್ದೀನಿ. ಬ್ಯಾಂಗ್ಳೂರಿಂದ ಕನೆಕ್ಟ್ ಆಗಿದ್ದೀನಿ. ವೆಲ್ಕಮ್ ಟು ಹೈ ಫೈ ಸ್ಪೇಸ್ ವಿಚ್ ಇಸ್ ಬಾರ್ನ್ ಟು ಚೇಂಜ್ ದ ವರ್ಲ್ಡ್. ಈ ಬಾರ್ನ್ ಟು ಚೇಂಜ್ ದ ವರ್ಲ್ಡ್ ಅನ್ನುವಂತಹ ಈ ವರ್ಡ್ಸು ಅಂದ್ರೆ ಈ ಪ್ರಪಂಚವನ್ನು, ಈ ಜಗತ್ತನ್ನು ನಾನು ಖಂಡಿತವಾಗಿಯೂ ಚೇಂಜ್ ಮಾಡ್ತೀನಿ ಅಂತಂದ್ರೆ, ಒಂದು ಮಾರ್ಪಾಡು ತರ್ತೀನಿ ಅಂತ ಹೇಳ್ತಾ ಇದೆ ಈ ಪ್ಲಾಟ್ಫಾರ್ಮ್ ಅಂತಂದ್ರೆ, ಅದು ಎಷ್ಟು ಒಂದು ದೃಢ ಮನಸ್ಸಿನಿಂದ, ಎಷ್ಟು ಕಾನ್ಫಿಡೆನ್ಸ್ ಇಂದ ನಾನು ಈ ಕೆಲಸ ಮಾಡಬಲ್ಲೆ ಅಂತ ಹೇಳ್ತಾ ಇದೆ ಅಲ್ವಾ ಈ ಪ್ಲಾಟ್ಫಾರ್ಮ್ ನಮಗೆ. ಅದಕ್ಕೆ ಆ ಮಾತಿಗೆ ತಕ್ಕಂತೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಎಷ್ಟು ಅದ್ಭುತಗಳು ಆಲ್ರೆಡಿ ನಡೀತಾ ಇದೆ ಅನ್ನೋದು ನಾವು ಪ್ರತಿದಿನ ನಾವು ನೋಡ್ತಾನೆ ಇದೀವಿ. ಅದಕ್ಕೆ ತಕ್ಕಂತೆ ನಿಮ್ಗೂನು ನಾವು ದಿನ ಹೇಳ್ತಾನೆ ಇದ್ದೀವಿ. ಐ ಆಮ್ ಶ್ಯೂರ್ ನೀವೂನು ಒಂದಷ್ಟು ಜನ ಆಲ್ರೆಡಿ ಇಲ್ಲಿ ಸೇರಿರೋರು, ನೀವು ಎಕ್ಸ್ಪೆಕ್ಟೇ ಮಾಡದೇ ಇರುವಂತಹ ರೀತಿಯಲ್ಲಿ ಕೆಲವೊಂದು ಏನೇನೋ ಚೇಂಜಸ್ ಬರ್ತಾ ಇರೋ, ಅಂದ್ರೆ ಪಾಸಿಟಿವ್ ಚೇಂಜಸ್ ಬರ್ತಾ ಇರೋದು, ನಿಮ್ಗೆ ಇಲ್ಲಿ ಅರ್ನಿಂಗ್ ಆಗ್ತಾ ಇರೋದು, ಪ್ರತಿಯೊಂದು ನೋಡಿ ನೋಡಿ ನಿಮ್ಗೂ ಅನ್ಸಿರುತ್ತೆ, ಓ ಇದೇನೋ ಡಿಫ್ರೆಂಟ್ ಆಗಿದೆಯಲ್ಲ ಈ ಪ್ಲಾಟ್ಫಾರ್ಮು, ಇದಕ್ ಮುಂಚೆ ನಾವು ಏನೇನೋ ಎಲ್ಲೆಲ್ಲೋ ಎಷ್ಟೆಲ್ಲ ಕೆಲಸ ಮಾಡಿದ್ವಿ, ಅದೆಲ್ಲೂ ಈ ತರ ಇರ್ಲಿಲ್ವಲ್ಲ ಅಂತ ಕೆಲವೊಮ್ಮೆ ನಿಮ್ಗೆ ಅನ್ಸಿರುತ್ತೆ. ಸೊ ನೀವು ನಿಮ್ಮ ಫ್ರೆಂಡ್ಸ್ ಯಾರನ್ನಾದ್ರೂ ಇವತ್ತು ಇಲ್ಲಿಗೆ ಇನ್ವೈಟ್ ಮಾಡಿದೀರಾ ಅಂತಂದ್ರೆ ಅವ್ರಿಗೆ ಖಂಡಿತವಾಗ್ಲೂ ಎಲ್ಲಾ ಇನ್ಫಾರ್ಮೇಶನ್ ನೀವೇ ಕೊಡ್ಲಿಕ್ಕೆ ಸಾಧ್ಯ ಆಗಿದ್ದೇ ಇರಬಹುದು. ಸೊ ಎಲ್ಲಾ ಇನ್ಫಾರ್ಮೇಶನ್ ನಾನು ಕೊಟ್ಟು ಅವರನ್ನ ನಿಮ್ಮ ಜೊತೆಗೂಡಿ, ನಿಮ್ಮ ಜೊತೆ ಅವರು ಕೂಡ ಅವರ ಪಯಣವನ್ನು ಆರಂಭಿಸುವ ರೀತಿಯಲ್ಲಿ ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಇದೆ ಫ್ರೆಂಡ್ಸ್. ಸೊ ಇದಕ್ಕೆ ನೀವು ಕೂಡ ಸಾಥ್ ಕೊಟ್ರೆ ನೀವು ಸೇರಿ ಈ ಜಗತ್ತಿನಲ್ಲಿ ಹೇಗೆಲ್ಲ ಚೇಂಜಸ್ ತರಬಹುದು, ಯಾರ್ಯಾರ ಲೈಫಲ್ಲಿ ಚೇಂಜಸ್ ತರಬಹುದು ಅನ್ನೋದು ಮುಂದಕ್ಕೆ ಡಿಸ್ಕಷನ್ ಮಾಡೋಣ. ಸೊ ಫ್ರೆಂಡ್ಸ್, ಏನಾಗಿದೆ ಅಂತಂದ್ರೆ, ಇದುವರೆಗೂ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ಎಷ್ಟು ಕಷ್ಟಪಡ್ತಾನೆ ಇದೀವಿ. ಪ್ರತಿದಿನ ದುಡ್ಡುಗೋಸ್ಕರ ಹಣ 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 ಅಂತ ದುಡ್ಡು ಹಿಂದೆ ನಾವು ಓಡ್ತಾನೇ ಇದೀವಿ. ನಾವು ಎಷ್ಟು ಓಡ್ತಾ ಇದೀವೋ ಅದು ಜೂಟ್ ನಿನ್ನನ್ನು ಹಿಡಿಲಾರೆ ಅಂತ ಅದನ್ನು ಓಡ್ತಾನೇ ಇದೆ. ಸೊ ಕಮ್ ಆನ್, ಯು ಆರ್ ಚೇಸಿಂಗ್ ಮೀ, ಟ್ರೈ ಟು ಕ್ಯಾಚ್ ಮೀ ಅಂತ ಅದು ಹೋಗ್ತಾನೆ ಇದೆ. ನಾವು ಟ್ರೈಂಗ್ ಟು ಕ್ಯಾಚ್ ಅಂತ ನಾವು ಹಿಂದೆ ಓಡ್ತಾನೆ ಇದ್ದೇವೆ. ವಾಟ್ ಇಸ್ ದ ಯೂಸ್? ಹ್ಯಾವ್ ವಿ ಸೀನ್ ಸಕ್ಸಸ್? ಇಲ್ಲ. ಎಷ್ಟು ಎಲ್ಲೋ ಅಲ್ಲಿ ಇಲ್ಲಿ ಒಂದು ಸ್ಮಾಲ್ ಪರ್ಸೆಂಟೇಜ್ ಜನ ಒಂದಷ್ಟು ಸಕ್ಸಸ್ ನೋಡಿರಬಹುದು, ಆದ್ರೆ ಎಕ್ಸ್ಪೆಕ್ಟೆಡ್ ಲೆವೆಲ್ ಸಕ್ಸಸ್ ಅಂತೂ ಯಾರಿಗೂ ಸಿಕ್ಕಿರೋದಿಲ್ಲ. ಇದಕ್ಕೆ ನಾನಾ ರೀತಿಯ ಎಷ್ಟೆಷ್ಟೋ ಕಾರಣಗಳಿರಬಹುದು. ಆದ್ರೆ ಈ ಪ್ಲಾಟ್ಫಾರ್ಮ್ ಅಂತಂದ್ರೆ, ನಮ್ಮ ಹೈ ಫೈ ಸ್ಪೇಸ್ ಅನ್ನುವಂತಹ ಈ ಪ್ಲಾಟ್ಫಾರ್ಮು ಖಂಡಿತವಾಗ್ಲೂ ನಿಮ್ಮ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ಗೆ ಒಂದು ಫುಲ್ ಸ್ಟಾಪ್ ಹಾಕತ್ತೆ. ಇದು ವೇ ಟು ವೆಲ್ತ್ ಅನ್ನ ತೋರಿಸುತ್ತೆ. ಅಂತಂದ್ರೆ ವೆಲ್ತ್ ಅಂದ್ರೆ ಏನು? ಸಂಪತ್ತು. ಆ ಸಂಪತ್ತಿಗೆ ದಾರಿ ಯಾವುದು ಅಂತ ನಾವು ಹುಡುಕಾಟದಲ್ಲಿ ಇದ್ದೀವಿ, ಹೌದಾ? ಈ ರೋಡಲ್ಲಿ ಹೋಗ್ಲಾ, ಲೆಫ್ಟ್ ಟರ್ನ್ ಮಾಡ್ಲಾ, ರೈಟ್ ಟರ್ನ್ ತಗೊಳ್ಳ, ಸ್ಟ್ರೈಟ್ ಹೋಗ್ಬೇಕಾ, ಏನು ಗೊತ್ತಾಗ್ತಿಲ್ಲ ನಮ್ಗೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ನೀನ್ ಇದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ಈ ರೀತಿಯಲ್ಲೇ ನೀನ್ ಮುಂದಕ್ಕೆ ಬರ್ಬೇಕು. ನಾನ್ ನಿನ್ಗೆ ಕರೆಕ್ಟ್ ಆಗಿ ನಿನ್ನ ಗಮ್ಯ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ವಾಟ್ ಇಸ್ ಗಮ್ಯ ಸ್ಥಾನ? ಗೋಲ್, ಟಾರ್ಗೆಟ್, ನಮ್ಮ ಅಂಬಿಷನ್, ನಮ್ಮ ಡ್ರೀಮ್, ಫೈನಲ್ ಡೆಸ್ಟಿನೇಷನ್ ಏನಿದೆಯೋ ಅಲ್ಲಿಗೆ ನಾನ್ ನಿನ್ನನ್ನ ಲೀಡ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ನಿಮ್ಮನ್ನ ಕರ್ಕೊಂಬಂದ್ರಲ್ಲ ನಿಮ್ಮ ಫ್ರೆಂಡ್ ಒಬ್ರು ಯಾರೋ, ಅವರು ಹೈಫೈ ಸ್ಪೇಸ್ ನ ಒಂದು ಅಂಬಾಸಿಡರ್ ಆಗಿ, ಒಂದು ರೆಪ್ರೆಸೆಂಟೇಟಿವ್ ಆಗಿ ಅವರು ಹೇಳ್ತಾ ಇದ್ದಾರೆ. ಓಕೆ, ಸೊ ಫ್ರೆಂಡ್ಸ್, ಇಲ್ಲಿ ನೀವು ಬಂದಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಇದು ಪೂರ್ವ ಜನ್ಮದ ಸುಕೃತ. ನಿಮ್ಮ ಹಣೆ ಬರಹದಲ್ಲಿ ಇಲ್ಲಿ ಊಟ ಮಾಡ್ಬೇಕು ಅಂತ ಬರೆದಿದ್ರೆ ಮಾತ್ರನೇ ನೀವು ಇಲ್ಲಿ ಬರೋಕ್ ಸಾಧ್ಯ. ಓಕೆನಾ? ಸೊ ನಿಮ್ಮ ಫೇಟ್, ನಿಮ್ಮ ಡೆಸ್ಟಿನಿ ಇವತ್ತಿಗೆ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ಖಂಡಿತವಾಗ್ಲೂ ಗೋಲ್ಡನ್ ಲೆಟರ್ಸ್ ಅಲ್ಲಿ ಬರ್ದಿಟ್ಕೊಂಡ್ಬಿಡಿ. ಹೈಫೈ ಸ್ಪೇಸ್ ತುಂಬಾ ಡಿಫ್ರೆಂಟ್ ಆಗಿ ಯಾಕಿದೆ ಅಂತಂದ್ರೆ, ಆಟ್ ದಿ ಆನ್ಸೆಟ್ ಇಟ್ ಸೆಲ್ಫ್ ನೋಡಿ, ಫಸ್ಟ್ ಓಪನಿಂಗ್ 2-3 ಸ್ಲೈಡ್ ಅಲ್ಲೇ ನಿಮಗೆ ಕಾಣಿಸೋದು, ಬಿಸ್ನೆಸ್ ಬಗ್ಗೆ ನಾವು ಎಲ್ಲೂ ಏನು ಮಾತೇ ಆಡೋದಿಲ್ಲ. ಬಿಸ್ನೆಸ್, ದುಡ್ಡು, ಆಲ್ ದಟ್ ಕಮ್ಸ್ ಲೇಟರ್. ಫಸ್ಟ್ ಬರೋದೇನು ಗೊತ್ತಾ? ಮಾನವೀಯತೆ, ಹ್ಯೂಮ್ಯಾನಿಟೇರಿಯನ್ ಫೀಲಿಂಗ್ಸ್, ಹ್ಯೂಮ್ಯಾನಿಟೇರಿಯನ್ ಪ್ರಿನ್ಸಿಪಲ್ಸ್. ಓಕೆನಾ? ಸೊ ಇಲ್ಲಿ ನಾವು ಎಷ್ಟು ಸ್ಟ್ರೆಸ್ ಅಲ್ಲಿ, ಎಷ್ಟು ಪ್ರಾಬ್ಲಮ್ ಅಲ್ಲಿ ಇದೀವಿ, ಅದನ್ನೆಲ್ಲ ನಾವು ಕಳ್ಕೊಂಡು ಈ ರೀತಿ ಒಂದು ಗೋಲ್ಡನ್ ಮಳೆಯಲ್ಲಿ ನಾವು ದಿನ ನೆನೆಸ್ಕೊಂಡು ನಾವು ಅದರಲ್ಲಿ ಡಾನ್ಸ್ ಮಾಡ್ಕೊಂಡಿದ್ರೆ ಹೇಗಿರತ್ತೆ ಅಂತ ನಮ್ಮೆಲ್ಲರಿಗೂ ಒಂದು ಕನಸಿದೆ. ಆ ಕನಸು ನಾವು ಕಾಣಬೇಕು ಅಂತಂದ್ರೆ ಫಸ್ಟ್ ನಾವು ಕೊಡೋದನ್ನ ಕಲಿಬೇಕು. ಬಿಕಾಸ್ ನಾವು ಕೊಟ್ರೆ ಮಾತ್ರನೇ ನಮ್ಗೆ ವಾಪಸ್ ಬರುತ್ತೆ. ನಾವು ಕೊಡೋದನ್ನ ಎಷ್ಟು ಧಾರಾಳವಾಗಿ ಕೊಡ್ತೀವೋ, ಎಷ್ಟು ಎಷ್ಟು ಮನಸ್ಫೂರ್ತಿಯಾಗಿ ಕೊಡ್ತೀವೋ ಅಷ್ಟು ಸಮೃದ್ಧಿಯಾಗಿ ನಮ್ಗೆ ವಾಪಸ್ ಬರುತ್ತೆ. ಮತ್ತೆ ಕೊಡೋರು ಅಷ್ಟೇ ಕೃತಜ್ಞತೆಯಿಂದ ನಮ್ಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ. ಆ ಬ್ಲೆಸ್ಸಿಂಗ್ಸ್ ಇಂದ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ? ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಕಳಿಯುತ್ತೆ, ಕರ್ಮಗಳೆಲ್ಲ ಸುಟ್ಟು ಬೂದಿಯಾಗಿ ಹೋಗುತ್ತೆ. ಅರ್ಥ ಆಯ್ತಾ? ಆ ಕ್ಷಣದಲ್ಲೇ, ಅಲ್ಲಿಗಲ್ಲೇ, ಆನ್ ದ ಸ್ಪಾಟ್ ನಮ್ಮ ಕರ್ಮ, ತಾಪ, ಪಾಪ, ಶಾಪ ಏನೇ ಇರ್ಲಿ, ಕರ್ಸಸ್ಸು ಎಲ್ಲಾನು ಇಟ್ ಆಲ್ ಗೆಟ್ ಬರ್ನ್ಟ್. ಅರ್ಥ ಆಯ್ತಾ? ಸೊ ಅದರಿಂದ ಏನಾಗುತ್ತೆ, ನಮ್ಗೆ ಅಷ್ಟು ಪುಣ್ಯ ಕಲೆಕ್ಷನ್ ಆಗುತ್ತೆ. ಕಲೆಕ್ಷನ್ ಆಫ್ ಪುಣ್ಯ ಸ್ಟಾರ್ಟ್ ಆಗುತ್ತೆ. ಕಲೆಕ್ಷನ್ ಆಫ್ ಪುಣ್ಯ ಮೀನ್ಸ್ ವಾಟ್? ನಾವು ಇಲ್ಲಿಂದ ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋದು ನಾವು ಆಲ್ರೆಡಿ ಕಲ್ತ್ಕೊಂಡಿದ್ದೀವಿ. ಆದ್ರೆ ಅದೇ ಸ್ವರ್ಗನ ನಾವು ಭೂಮಿ ಮೇಲೆ ನೋಡ್ಬೋದು. ಭೂಮಿ ಮೇಲೆ ಸ್ವರ್ಗ ಮೀನ್ಸ್ ಐ ಹ್ಯಾವ್ ಅ ಬ್ಯೂಟಿಫುಲ್, ಲಕ್ಸುರಿಯಸ್, ವಂಡರ್ಫುಲ್ ಲೈಫ್. ದಿಸ್ ಇಸ್ ಭೂಮಿ ಮೇಲೆ ಸ್ವರ್ಗ. ಫುಲ್ ಹ್ಯಾಪಿನೆಸ್, ಒಳ್ಳೆ ರಿಲೇಶನ್ಶಿಪ್ಸ್, ಎಲ್ಲಾ ರೀತಿಯಲ್ಲಿ ಕಂಫರ್ಟ್ಸ್ ಇದೆ, ಬೇಕಾಗಿರೋದನ್ನೆಲ್ಲ ತಗೊಳ್ಳೋದಕ್ಕೆ ದುಡ್ಡಿದೆ, ನನ್ನ ಮಕ್ಕಳನ್ನ ನಾನು ಓದಿಸೋದಕ್ಕೆ ದುಡ್ಡಿದೆ,
ಅಬ್ರಾಡ್ ಹೋಗ್ಬೋದು, ಹಾಲಿಡೇಸ್ ಮಾಡ್ಕೋಬಹುದು, ಎಂಜಾಯ್ ಮಾಡ್ಬೋದು, ಗೋಲ್ಡ್ ಪರ್ಚೇಸ್ ಮಾಡ್ಬೋದು, ಓನ್ ಹೌಸ್ ಮಾಡ್ಕೋಬಹುದು, ನನಗೆ ಬೇಕಾಗಿರುವಂತಹ ಕಾರ್ ತಗೋಬೇಕು, ಇನ್ನು ಯಾರ್ಯಾರಿಗೆ ಏನೇನಿದೆಯೋ ಅಂತ ಕನಸುಗಳು, ಆ ಎಲ್ಲಾ ಕನಸುಗಳಿಗೂ ಇಲ್ಲಿ ದುಡ್ಡು ನಿಮ್ಮ ಹತ್ರ ರೆಡಿ ಆಗಿದೆ ಅಂತಂದ್ರೆ ಇನ್ನೇನು ಬೇಕು ಸ್ನೇಹಿತರೆ? ಇದೇ ಅಲ್ವಾ ಭೂಮಿ ಮೇಲೆ ಸ್ವರ್ಗ ಅಂತಂದ್ರೆ. ಅಂತ ಭೂಮಿ ಮೇಲೆ ಸ್ವರ್ಗವನ್ನ ನಾವು ಇಲ್ಲಿ ಕಾಣಬೇಕು ಅಂತಂದ್ರೆ ನಾವೊಂದು ಚಿಕ್ಕ ಕೆಲಸ ಮಾಡ್ಬೇಕು. ಏನ್ ಗೊತ್ತಾ? ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು. ಯಾಕೆ ಹೆಲ್ಪ್ ಮಾಡ್ಬೇಕು ಅಂತಂದ್ರೆ, ಇಷ್ಟೊತ್ತು ನಾನು ಹೇಳನಲ್ಲ, ಆ ರೀತಿಯಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದಾಗ ನಮ್ಗೆ ಒಳ್ಳೇದು ನಡೆಯುತ್ತೆ. ಸೊ ಇವಾಗ ಹೈ-ಫೈ ಸ್ಪೇಸ್ ಅನ್ನೋದು ಎಂಥ ವೇದಿಕೆ ಏನು ಅಂತ ನಾನು ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಕಂಪ್ಲೀಟ್ಲಿ ಆಟೋಮೇಟೆಡ್ ಆದಂತಹ ಒಂದು ವೇದಿಕೆ ಅಂತಂದ್ರೆ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಚಟುವಟಿಕೆಗಳನ್ನು ಆಟೋಮ್ಯಾಟಿಕ್ ಆಗಿ ನಡೆಯುತ್ತೆ. ಯಾರೋ ಮನುಷ್ಯರು ಕೂತ್ಕೊಂಡು ಸ್ವಿಚ್ಗಳು ಆನ್ ಮಾಡೋ ನೆಸೆಸಿಟಿ ಇಲ್ಲ, ಸಿಸ್ಟಮ್ ಮೇಲೆ ಅವ್ರು ವರ್ಕ್ ಮಾಡ್ಬೇಕಾಗಿಲ್ಲ, ಎವ್ರಿಥಿಂಗ್ ಇಸ್ ಆಟೋಮ್ಯಾಟಿಕ್. ಮತ್ತೆ ಇನ್ನೋವೇಟಿವ್, ಇಂಟರಾಕ್ಟಿವ್ ಅಂತಂದ್ರೆ ತುಂಬಾ ನೂತನವಾದ, ವಿನೂತನ, ಒಂದು ಹೊಸ ರೀತಿಯಲ್ಲಿ ಕ್ರಿಯೇಟ್ ಆಗಿರುವಂತಹ ಒಂದು ಡೊನೇಷನ್ ಬೇಸ್ಡ್ ಕ್ರೌಡ್ ಫಂಡಿಂಗ್ ಪ್ಲಾಟ್ಫಾರ್ಮ್. ಡೊನೇಷನ್ ಬೇಸ್ಡ್ ಅಂತ ಏನ್ ಹೇಳ್ತಾ ಇದ್ದೀನಿ, ಅದಕ್ಕೆ ಮೀನಿಂಗ್ ನಾನು ಆವಾಗಲೇ ಕನ್ನಡದಲ್ಲಿ ಹೇಳಿದ್ದು. ಯಾರಿಗಾದ್ರೂ ನಾವು ಏನಾದ್ರೂ ಕೊಟ್ಟು ಹೆಲ್ಪ್ ಮಾಡ್ಬೇಕು ಅಂದ್ರೆ ಕೊಡುಗೈ ದಾನಿಗಳಾಗಬೇಕು. ಅಯ್ಯೋ ಇದೇನು ಮೇಡಮ್ ನೀವು ಹಿಂಗೆ ಹೇಳ್ತೀರಾ, ನಮ್ಮ ಹತ್ರನೇ ದುಡ್ಡಿಲ್ಲ, ನಾವೇನ್ ಕೊಡ್ತೀವಿ ಅಂತ ನೀವು ಅನ್ಕೋಬಹುದು. ಖಂಡಿತವಾಗಿಯೂ ಪ್ರತಿಯೊಬ್ಬರ ಹತ್ರ ಒಂದಿಷ್ಟೇ ಇಷ್ಟಾದ್ರೂ ಏನಾದ್ರೂ ಇರತ್ತಂತೆ. ಕರ್ಣ, ದಾನವೀರ ಶೂರ ಕರ್ಣ ಅಂತ ಕರ್ಣನಿಗೆ ಯಾಕೆ ಆ ಹೆಸರು ಬಂತು? ಪ್ರತಿಯೊಂದು ಅವನಂತ ದಾನಿ ಎಲ್ಲೂ ಇರ್ಲಿಲ್ಲ. ಅವನ ಹತ್ರ ಏನೇನಿತ್ತೋ, ಯಾರು ಏನ್ ಕೇಳ್ತಾರೋ, ಸೆಕೆಂಡ್ ಥಾಟೇ ಇಲ್ಲದೆ ಎಲ್ಲಾ ಕೊಡ್ತಾ ಇದ್ನಂತೆ. ಆದ್ರೆ ಬ್ಯಾಟಲ್ ಫೀಲ್ಡ್ ಅಲ್ಲಿ ಮಹಾಭಾರತದ ಯುದ್ಧ ನಡೆಯುವಾಗ ಕೊನೆ ಕ್ಷಣ ಇನ್ನೇನು ರಕ್ತ ಕಾರ್ತಾ ಇದೆ ಅವನ ಮೈಯಿಂದ, ಇನ್ನೇನು ಮುಗೀತು ಲೈಫು, ಹಿ ಈಸ್ ಆಲ್ಸೋ ಅಬೌಟ್ ಟು ಡೈ ಅಂತ ಒಂದು ಟೈಮ್ ಅಲ್ಲಿ ಕೃಷ್ಣ ಮಾರು ವೇಷದಲ್ಲಿ ಬಂದು, ಒಂದು ಬಡ ಬ್ರಾಹ್ಮಣನಾಗಿ ಬಂದು ಕೇಳ್ತಾನಂತೆ, ಕರ್ಣ ನನ್ಗೇನೋ ಬೇಕು, ಕೊಡ್ತೀಯಾ? ಅಯ್ಯೋ ಸ್ವಾಮಿ, ಇವಾಗ ಬಂದಿದೆಯಲ್ಲ, ನನ್ನ ಹತ್ರ ಏನಿದೆ ಸ್ವಾಮಿ, ಇನ್ನೇನು ನನ್ನ ಜೀವ ಒಂದಿದೆ, ಅದನ್ ಬೇಕಾದ್ರೆ ಕೊಡ್ತೀನಿ ತಗೋ, ಅಷ್ಟು ಬಿಟ್ರೆ ಇನ್ನೇನಿದೆ ನನ್ನ ಹತ್ರ? ಇಲ್ಲ, ನಿನ್ನ ಹತ್ರ ಅದೇನೋ ಇದೆ, ನನಗ್ ಬೇಕು. ಏನಪ್ಪ ಅದು? ಅದೇನ್ ಬೇಕು ಕೊಡು, ಕೇಳು, ಕೊಟ್ಬಿಡ್ತೀನಿ. ನೀನು ಇದುವರೆಗೂ ನಿನ್ನ ಲೈಫಲ್ಲಿ ಏನೆಲ್ಲಾ ನೀನು ದಾನ ಮಾಡಿದೀಯೋ ಅದ್ರಿಂದ ನಿನ್ಗೆ ಎಷ್ಟೊಂದು ಪುಣ್ಯ ಬಂದಿದೆಯಲ್ಲ, ಆ ಪುಣ್ಯ ಎಲ್ಲ ನನಗ್ ದಾನ ಕೊಡ್ತೀಯಾ ಅಂತ ಕೇಳದಂತೆ ಬ್ರಾಹ್ಮಣ. ಕರ್ಣನ್ಗೆ ಸೆಕೆಂಡ್ ಥಾಟೇ ಇಲ್ಲ. ಅಯ್ಯೋ ಸ್ವಾಮಿ, ನನ್ನ ಹತ್ರ ಇಷ್ಟಾದ್ರೂ ಇದೆಯಲ್ಲ ನಿಮ್ಗೆ ಕೊಡೋದಿಕ್ಕೆ ಅನ್ಬಿಟ್ಟು ಆ ಹೃದಯದಿಂದ ಬರ್ತಾ ಇರೋ ರಕ್ತನ ತೆಗೆದು ಹಾಗೇ ದಾನ ಕೊಟ್ಬಿಟ್ನಂತೆ. ಅವನ ಪುಣ್ಯ ಇಲ್ಲ, ತಗೊಳ್ಳಿ ಸ್ವಾಮಿ, ನನ್ನ ಪುಣ್ಯ ಎಲ್ಲ ನೀವೇ ತಗೊಳ್ಳಿ, ನನಗೇನು ಬೇಡ ಅಂತ ಪ್ರಾಣ ಬಿಟ್ನಂತೆ. ಸೊ ದಾನದ ಮಹಿಮೆ ಇದು. ಆ ದಾನ ಅನ್ನೋದು ಎಷ್ಟು ಗ್ರೇಟು ಅಂತ ಹೇಳ್ತಾ ಇದೆ ಈ ಕತೆ. ಆವಾಗ ಕೃಷ್ಣ ಇಮ್ಮಿಡಿಯೇಟ್ಲಿ ಮನಸ್ಸು ತುಂಬಾ ಕರಗೋಯ್ತು ಕೃಷ್ಣನ್ಗೆ. ಅವಾಗ ಕೃಷ್ಣ ಹೇಳದಂತೆ, ನಾನೇ ನಿನ್ನನ್ನು ಪರೀಕ್ಷೆ ಮಾಡಕ್ ಬಂದಿದ್ದು, ನಿನಗೆ ಇವಾಗ ಸದ್ಗತಿ, ಮೋಕ್ಷ, ಪರ್ಮನೆಂಟ್ ಮೋಕ್ಷ ಅಂದ್ಬಿಟ್ಟು ವಿಶ್ವರೂಪನ ತೋರ್ಸದ್ನಂತೆ ಕರ್ಣನ್ಗೆ. ಸೊ ಇಲ್ಲಿ ನಾನೇನ್ ಹೇಳಕ್ ಬಂದಿದ್ದೀನಿ ಅಂತಂದ್ರೆ, ನಾವು ಒಂದು ದಾನ ಮಾಡಿದಾಗ ನಮ್ಗೆ ಎಷ್ಟೆಲ್ಲ ಒಳ್ಳೇದಾಗತ್ತೆ ಅನ್ನೋದಕ್ಕೆ ನೋಡಿ ಇಂಥ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ನಮಗ್ ಸಿಕ್ಕಿದೆ. ಸೊ ಒಂದು ಕೊಡುಗೈ ದಾನಿಯಾಗಿ ಅಂತಂದ್ರೆ ಏನೋ ಒಂದಿರತ್ತೆ ನಮ್ಮ ಹತ್ರ ಕೊಡೋದಿಕ್ಕೆ. ಏನೂ ಇಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಒಂದಿಷ್ಟೇ ಇಷ್ಟು ನೀರು, ಅಥವಾ ನಮ್ಮ ಹತ್ರ ಇರೋ ಒಂದು ರೊಟ್ಟಿ ಅಂದ್ರೆ ಹಾಫ್ ರೊಟ್ಟಿ ಕೊಡಿ. ಆತರ ಏನೋ ಒಂದು, ನನ್ನ ಹತ್ರ ಇರೋದು 2 ಜೊತೆ ಬಟ್ಟೆ ಅಂದ್ರೆ 1 ಜೊತೆ ಬಟ್ಟೆ, ಆತರ ಏನೋ ಒಂದು ನಾವು ಕೊಟ್ವಿ ಅಂದ್ರು ಅದರಲ್ಲೂ ಕೂಡ ಕೊಡೋದು ಇಂಪಾರ್ಟೆಂಟ್. ನೀವು ಏನ್ ಕೊಡ್ತೀರಾ ಅನ್ನೋದಲ್ಲ, ಅದು ಹೇಗೆ ಕೊಟ್ರಿ ವಿತೌಟ್ ಎನಿ ಸೆಕೆಂಡ್ ಥಾಟ್ ಅಂತ ಹೇಳ್ತಾ ಇದೀನಲ್ಲ, ಆ ರೀತಿ ಕೊಡೋದೇ ಇಂಪಾರ್ಟೆಂಟು. ಸೊ ಇಲ್ಲಿ ಕ್ರೌಡ್ ಫಂಡಿಂಗ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ಗೆ ನಾವು ಎಂಟ್ರಿ ಮಾಡ್ತಾ ಇದ್ದೀವಿ. ಈ ಕ್ರೌಡ್ ಫಂಡಿಂಗ್ ನಲ್ಲಿ ಹೇಗೆ ಅಂತಂದ್ರೆ, ಎಲ್ಲ ಜನ ಅವ್ರವ್ರ ಕೈಲಾದಷ್ಟು ಏನೋ ಒಂದು ದಾನ ಮಾಡಿ, ಒಂದು ಯಾವುದೋ ಒಂದು ಸೋಷಿಯಲ್ ಕಾಸ್ಗೋಸ್ಕರ ಅಂತ ಸಹಾಯ ಮಾಡೋದಕ್ಕೆ ಸಹಾಯಾರ್ಥ ಧನ ಅಂತ ಏನ್ ಕೊಡ್ತೀವೋ ಆ ರೀತಿಯಲ್ಲಿ ಕ್ರೌಡ್ ಫಂಡಿಂಗ್ ನಡೆಯುತ್ತೆ. ಸೊ ಇಲ್ಲಿ ಡೊನೇಷನ್ ಬೇಸ್ಡು, ರಿವಾರ್ಡ್ ಬೇಸ್ಡು, ಮತ್ತೆ ಈಕ್ವಿಟಿ ಬೇಸ್ಡ್, ಈ ತರ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೌಡ್ ಫಂಡಿಂಗ್ ಇದೆ. ಇಲ್ಲಿ ಡೊನೇಷನ್ ಬೇಸ್ಡ್ ಕ್ರೌಡ್ ಫಂಡಿಂಗ್. ಓಕೆನಾ? ಈ ಕ್ರೌಡ್ ಫಂಡಿಂಗ್ ನಾವು ಇದಕ್ಕೆ ಮುಂಚೆ ಎಸ್ಪೆಷಲಿ ಕೊರೋನಾ ಟೈಮಲ್ಲಿ ಸುಮ್ಮನೆ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೋಡಿದ್ವಿ. ಅದ್ಯಾವ್ದೋ ಇಂಪ್ಯಾಕ್ಟ್ ಗುರು ಅಂತ ಇತ್ತು, ಡೊನೇಟ್ ಕಾರ್ಟ್ ಅಂತ ಇತ್ತು ಅಲ್ವಾ, ಆತರ ಎಷ್ಟೊಂದಿತ್ತು. ಅದರಲ್ಲೆಲ್ಲ ಕೂಡ ನಾವು ಕ್ರೌಡ್ ಫಂಡಿಂಗ್ ಅಂತ ನಾವು ಯಾರ್ಯಾರಿಗೂ ದಾನ ಮಾಡಿದ್ವಿ ಆ ಟೈಮಲ್ಲಿ. ಅದಕ್ಕೂ ಇದಕ್ಕೂ ಏನಪ್ಪಾ ಡಿಫ್ರೆನ್ಸ್ ಅಂತಂದ್ರೆ, ಇಲ್ಲಿ ಒಂದು ಅರ್ನಿಂಗ್ ಇದೆ. ಅರ್ನಿಂಗ್ ಮೀನ್ಸ್ ವಾಟ್? ಒಂದು ಇನ್ಕಮ್ ಬರುವಂತಹ ಒಂದು ಬ್ಯೂಟಿಫುಲ್ ಸಿಸ್ಟಮ್ ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ಯುನೀಕ್ ಪೇ ಬ್ಯಾಕ್ ಫೀಚರ್ ಇದೆ. ಪೇ ಬ್ಯಾಕ್ ಅಂದ್ರೆ ಏನು? ನಾವು ಆನ್ಲೈನ್ ಪರ್ಚೇಸಸ್ ಮಾಡಿದಾಗ ಕ್ಯಾಶ್ ಬ್ಯಾಕ್ ಅಂತ ಕೊಡ್ತಾರಲ್ಲ, ಆತರ ಇಲ್ಲಿ ನಾವು ಡೊನೇಷನ್ ಕೊಟ್ರೆ ರಿಸೀವಿಂಗ್ ನಮಗೆ ರೆಸಿಪ್ರೋಕಲ್ ಡೊನೇಷನ್ಸ್ ಅಂದ್ರೆ ರಿಟರ್ನ್ ಆಗಿ ನಮಗೆ ಒಂದಷ್ಟು ಡೊನೇಷನ್ಸ್ ನಮಗೆ ಬರುತ್ತೆ. ಅದರ ಮೂಲಕ ನಮಗೆ ಇಲ್ಲಿ
ಇನ್ಕಮ್ ಸಿಗತ್ತೆ. ಸೊ ಈ ಪ್ಲಾಟ್ಫಾರ್ಮ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ, ನಾನು ಇಷ್ಟೊತ್ತು ಏನ್ ಹೇಳಿದ್ನೋ ಇದು ಎಲ್ಲರಿಗೂ ಏನ್ ಇಷ್ಟ ಆಗಲ್ಲ ಸ್ನೇಹಿತರೆ. ನೀವು ಖಂಡಿತ ಒಪ್ತೀರಾ ಈ ಮಾತು, ನನಗೆ ಗೊತ್ತಿದೆ. ಎಲ್ಲರೂ ಇದನ್ನ ಇಷ್ಟಪಡೋದಿಲ್ಲ. ಅಯ್ಯ ಇದೇನೋ ಬರೋದಂತೆ, ದಾನ ಮಾಡೋದಂತೆ, ನಮ್ಮ ಹತ್ರನೇ ದುಡ್ಡಿಲ್ಲ ಅಂದ್ರೆ ಎಲ್ಲಿಂದ ಕೊಡೋದು, ಅಯ್ಯಮ್ಮ ಏನೇನೋ ಹೇಳುತ್ತೆ ಅನ್ನೋ ಜನನೂ ಇದ್ದಾರೆ, ನಾನೇ ಕೇಳಿಸ್ಕೊಂಡಿದ್ದೀನಿ. ಅದು ಆ ರೀತಿ ಅಲ್ಲ. ಅದು ಎಷ್ಟು ಇಂಪಾರ್ಟೆಂಟು, ಅದರ ಇಂಪಾರ್ಟೆನ್ಸ್ ಏನು ಅಂತ ನಮಗೂ ಗೊತ್ತಿದೆ. ಎಲ್ಲೋ ಅಂತರಾಳದಲ್ಲಿ ಗೊತ್ತಿದ್ರು ನಾವು ಕನ್ವೀನಿಯಂಟ್ ಆಗಿ ಅದನ್ನ ಮರಿತಾ ಇದೀವಿ ಅಷ್ಟೇ. ಇಲ್ಲಿ ಲೈಕ್ ಮೈಂಡೆಡ್ ಪೀಪಲ್ ಅಂತಂದ್ರೆ ಯಾರೆಲ್ಲ ಒಂದೇ ರೀತಿಯಲ್ಲಿ ಯೋಚನೆ ಮಾಡ್ತಾರೋ ಅಂಥವ್ರಿಗೆ ಮಾತ್ರನೇ ಇಲ್ಲಿ ಆಯಸ್ಕಾಂತದ ತರ, ಲೈಕ್ ಅ ಮ್ಯಾಗ್ನೆಟ್, ಹೈ-ಫೈ ಸ್ಪೇಸ್ ಅವರನ್ನ ಹತ್ರಕ್ಕೆ ಕರ್ಕೊಂಡು ಟುಗೆದರ್ ವಿ ವಿಲ್ ಟ್ರಾನ್ಸ್ಫಾರ್ಮ್ ದ ವರ್ಲ್ಡ್ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಅವರೆಲ್ಲ ಇಲ್ಲಿ ಸೇರಿ ಒಬ್ರಿಗೊಬ್ರು ಹೆಲ್ಪಿಂಗ್ ಮಾಡ್ಕೊಂಡು, ಜನರಾಸಿಟಿ, ಕೈಂಡ್ನೆಸ್, ಕಂಪ್ಯಾಷನ್, ಇದರಲ್ಲಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅವ್ರಿಗೆ ಏನೆಲ್ಲ ಸಿಕ್ಕಿದೆ, ದೇವ್ರು ಏನೆಲ್ಲ ಕೊಟ್ಟಿದ್ದಾನೆ, ಅದಕ್ಕೆ ಒಂದು ಗ್ರಾಟಿಟ್ಯೂಡ್ ತೋರಿಸ್ಬೇಕಲ್ವಾ, ಕೃತಜ್ಞತೆ. ಹೇಗ್ ತೋರಿಸ್ತಾರೆ ಅಂತಂದ್ರೆ ಬೇರೆಯವ್ರಿಗೆ ಹೆಲ್ಪಿಂಗು, ಕೇರಿಂಗು, ಶೇರಿಂಗು, ಈ ರೀತಿಯಲ್ಲಿ ಈ ವರ್ಲ್ಡ್ ನ ಎಲ್ಲರೂ ಸೇರಿ ಒಂದು ಚೂರೇ ಈ ವರ್ಲ್ಡ್ ನ ನಾವು ಚೇಂಜ್ ಮಾಡುವಂತಹ ಒಂದು ವೇದಿಕೆ ಇಲ್ಲಿ ನಮ್ಮ ಮುಂದೆ ಸೃಷ್ಟಿಯಾಗಿದೆ. ಸೊ ಈ ರೆಸಿಪ್ರೋಕಲ್ ಡೊನೇಷನ್ ಸಿಸ್ಟಮ್ ಅಂದ್ರೆ ಏನು ಅಂತಂದ್ರೆ, ನಾವಿವತ್ತು ಗಿವರ್ ಆಗಿರ್ಬೋದು, ನಾಳೆ ನಾವೇ ರಿಸೀವರ್ ಆಗ್ತೀವಿ. ಸೊ ರಿಸೀವರ್ ಬಿಕಮ್ಸ್ ಗಿವರ್, ಗಿವರ್ ಬಿಕಮ್ಸ್ ರಿಸೀವರ್. ಸೊ ಇಲ್ಲಿ ಎಂಟೈರ್ ಗ್ಲೋಬಲ್, ಇದು ಎಲ್ಲ ದೇಶಗಳಿಂದ, ಎಂಟೈರ್ ವರ್ಲ್ಡ್ ಇಂದ ಯಾರೆಲ್ಲ ಜಾಯಿನ್ ಆಗ್ತಾರೋ ಎಲ್ಲರನ್ನೂ ಒಂದು ಗ್ಲೋಬಲ್ ಕಮ್ಯುನಿಟಿ ಅಂತ ಈ ಪ್ಲಾಟ್ಫಾರ್ಮ್ ಕನ್ಸಿಡರ್ ಮಾಡುತ್ತೆ. ಅಂತಂದ್ರೆ ಒಂದೇ ವರ್ಲ್ಡ್, ಒಂದೇ ಕಮ್ಯುನಿಟಿ, ಒಂದೇ ರೇಸ್, ಒಂದೇ ರಿಲಿಜನ್, ಒಂದೇ ಮೂವ್ಮೆಂಟ್, ಎಲ್ಲರೂ ಒಂದೇ, ನೋ ಡಿಫರೆನ್ಸ್ ಅಟ್ ಆಲ್, ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಎಲ್ಲರನ್ನೂ ಒಂದು ಗೂಡಿಸಿ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಎಲ್ಲರೂ ಅಭಿವೃದ್ಧಿ ಹೊಂದಬಹುದು ಅನ್ನೋ ರೀತಿಯಲ್ಲಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಚಟುವಟಿಕೆಗಳು ನಡೆಯುತ್ತೆ. ಈ ಪ್ಲಾಟ್ಫಾರ್ಮ್ ನಲ್ಲಿ ಎಲ್ಲರಿಗೂ ಈಕ್ವಲ್ ಆಗಿ, ಆರ್ಗನೈಸ್ಡ್ ಆಗಿ, ಸಿಮೆಟ್ರಿಕಲ್ ಆಗಿ, ಬ್ಯಾಲೆನ್ಸ್ಡ್ ಆಗಿ ಒಂದು ರೆವಲ್ಯೂಷನರಿ ಮೆಥಡ್ ದ್ವಾರ ವೆಲ್ತ್ ಡಿಸ್ಟ್ರಿಬ್ಯೂಷನ್ ನಡೆಯುತ್ತೆ. ಈ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಯಾಕೆ ನಡಿಬೇಕು ಅಂತಂದ್ರೆ, ಇಲ್ಲಿ ನೋಡಿ, ರಿಚ್ ಪೀಪಲ್ ಕೆಲವರಿದ್ದಾರೆ, ಪುವರ್ ಪೀಪಲ್ ಕೆಲವರಿದ್ದಾರೆ. ಶ್ರೀಮಂತರ ಹತ್ರ ಮತ್ತೆ ಮತ್ತೆ ಹಣ ಬಂದು ಸೇರ್ತಾನೆ ಇರುತ್ತೆ. ಪುವರ್ ಪೀಪಲ್, ಬಡವರು ಪಾಪ ಇಲ್ಲ ಐ ಡೋಂಟ್ ಹ್ಯಾವ್ ಅನ್ನೋದ್ರಲ್ಲೇ ಇದ್ದಾರೆ. ಅವ್ರಿಗೂ ಕನಸುಗಳಿದೆ ಅಲ್ವಾ, ಅವ್ರಿಗೂ ಏನೇನೋ ಆಸೆಗಳಿದೆ ಅಲ್ವಾ, ಅವರು ಅವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಇದೆ ಅಲ್ವಾ, ಅವ್ರಿಗೂ ಒಂದು ಹಕ್ಕಿದೆ ಅಲ್ವಾ ನಮ್ಮ ತರಾನೇ ಅಲ್ವಾ. ಸೊ ಇದೆಲ್ಲ ಇರೋದ್ರ ಕಾರಣ ನಮ್ಮಿಂದ ಅವ್ರಿಗೂ ಏನಾದ್ರು ಒಂದು ಹೆಲ್ಪ್ ಮಾಡಕ್ಕಾಯ್ತು ಅಂತಂದ್ರೆ ಯಾಕೆ ಮಾಡಬಾರ್ದು ಫ್ರೆಂಡ್ಸ್? ಆಫ್ಟರ್ ಆಲ್ ನಮಗೂ ಎಲ್ಲೆಲ್ಲಿಂದನೋ ಯಾರ್ಯಾರೋ ಯಾವ್ದಾದೋ ಟೈಮಲ್ಲಿ ಹೆಲ್ಪ್ ಮಾಡೇ ಇರ್ತಾರಲ್ವಾ. ಆ ರೀತಿಯಲ್ಲಿ ನೀವು ಇಲ್ಲಿ ಏನ್ ನೋಡ್ತೀರಾ ಅಂತಂದ್ರೆ, ಇಂಪಾರ್ಟೆಂಟ್ ಫೀಚರು ಫ್ರೀ ಫ್ಲೋಯಿಂಗ್ ಮನಿ ಅಂತಂದ್ರೆ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಬೇಕು. ಯಾವ್ದಕ್ಕೆ? ನಮ್ಮ ಮನಿ ಪ್ರಾಬ್ಲಮ್ಗೆ. ಸೊ ವೈಟಮಿನ್ ಎಂ ಡಿಫಿಷಿಯನ್ಸಿ ಏನಿದೆ, ಈ ಡಿಫಿಷಿಯನ್ಸಿಗೆ ನಮ್ಮ ಹತ್ರ ಡಾಕ್ಟರ್ಸ್ ಇಲ್ಲ, ನೋ ಡಾಕ್ಟರ್ ನೋ ಹಾಸ್ಪಿಟಲ್. ಆದ್ರೆ ನಾನು ಇಷ್ಟೊತ್ತು ಏನ್ ಹೇಳಿದೀನಿ, ಈ ಒಂದು ಡೊನೇಷನ್ ಮೆಥಡ್ ಇಂದ ಯು ವಿಲ್ ಫೈಂಡ್ ದ ಪಕ್ಕಾ ಸೊಲ್ಯೂಷನ್. ಇದಕ್ಕೆ ಮೆಡಿಸಿನ್. ಓಕೆನಾ? ಸೊ ನಾವು ಇಲ್ಲಿ ಮುಂದುವರ್ಸಕ್ಕೆ ಮುಂಚೆ ನಾವೇನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಹೈ-ಫೈ ಸ್ಪೇಸ್ ಅನ್ನೋದು ಒಂದು ಝೀರೋ ರಿಸ್ಕ್ ಪ್ಲಾಟ್ಫಾರ್ಮ್ ಅಂತಂದ್ರೆ ಇದು ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ಸ್ನೇಹಿತರೆ. ಡಿಸೆಂಟ್ರಲೈಸ್ಡ್ ಆಗಿರೋ ಕಾರಣ ಇಲ್ಲಿ ಒಂದು ಕಂಪನಿ ಇಲ್ಲ, ಓನರ್ ಇಲ್ಲ, ಅಡ್ಮಿನ್ ಇಲ್ಲ, ಅಥಾರಿಟಿ ಇಲ್ಲ, ಮಿಡಲ್ ಮ್ಯಾನ್ ಇಲ್ಲ. ಇಷ್ಟು ಇಲ್ಲ ಅಂದಮೇಲೆ ನಮ್ಗೆ ರೂಲ್ಸ್ ಮಾಡೋರಿಲ್ಲ, ಕಂಡೀಷನ್ಸ್ ಮಾಡೋರಿಲ್ಲ, ಟಾರ್ಗೆಟ್ಸ್ ಕೊಡೋರಿಲ್ಲ, ಡೆಡ್ ಲೈನ್ಸ್ ಕೊಟ್ಟು ಕೆಲಸ ಮಾಡು ಅನ್ನೋರಿಲ್ಲ. ಅಂದಮೇಲೆ ನಿಮಗ್ ನೀವೇ ಬಾಸು, ನನಗ್ ನಾನೇ ಬಾಸು. ಸೊ ಇಲ್ಲಿ ಬೇರೆ ಬಾಸ್ ಯಾರು ಇಲ್ಲ, ಯು ಆರ್ ದ ಬಾಸ್, ನಾನ್ ದ ಬಾಸ್. ಹಾಗೆ ನೀವು ನೋಡಿದ್ರೆ ಇಲ್ಲೇನೋ ಒಂದು ಬಿಸ್ನೆಸ್ ಏನಾದ್ರು ನಡೀತಾ ಇದೆಯಾ ಅಂತ ನೋಡಿದ್ರೆ ಬಿಸ್ನೆಸ್ಸೇ ಇಲ್ಲ. ಯಾಕೆಂತಂದ್ರೆ ಇಷ್ಟೊತ್ತು ನಾನೇನ್ ಹೇಳ್ದೆ, ಓನ್ಲಿ ಡೊನೇಷನ್ ಬೇಸ್ಡ್ ಅಂತ ಅಲ್ವಾ. ಸೊ ಒಬ್ರಿಗೆ ನಾವು ದಾನ ಮಾಡ್ತಾ ಇದೀವಿ ಅಂತಂದ್ರೆ ಇನ್ನು ಬಿಸ್ನೆಸ್ ಎಲ್ಲಿ ಬರುತ್ತೆ, ಪ್ರಾಡಕ್ಟ್ ಎಲ್ಲಿ ಬರುತ್ತೆ, ಬೈಯಿಂಗು, ಸೆಲ್ಲಿಂಗು, ಮಾರ್ಕೆಟಿಂಗು ಏನೂ ಇಲ್ಲ. ಮತ್ತೆ ಫಾರಿನ್ ಎಕ್ಸ್ಚೇಂಜ್ ನಲ್ಲಿ ನಾವು ಡೀಲ್ ಮಾಡ್ತಾ ಇಲ್ಲ, ಸ್ಟಾಕ್ಸು ಶೇರ್ಸ್ ಇಲ್ಲ. ನಮ್ಮ ದುಡ್ಡನ್ನ ನಾವು ಇನ್ವೆಸ್ಟ್ ಮಾಡಿ ಅದ್ರ ಮೇಲೆ ROI ಸಿಸ್ಟಮ್ ಅಂತಾರಲ್ಲ, ಆ ತರ ನಮಗೆ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಬಡ್ಡಿ ಬರೋದು ಅಂತದೇನು ಇಲ್ಲ. ಆಗಾಗ ನಾವ್ ಏನಾದ್ರು ಒಂದು ಚಂದಗಳು ಕಟ್ಟಬೇಕು ಅಂತಂದ್ರೆ ಸಬ್ಸ್ಕ್ರಿಪ್ಷನ್ ಕಟ್ಟಬೇಕು ಅನ್ನೋದಿಲ್ಲ. ಮೈನಿಂಗು, ಗ್ಯಾಂಬ್ಲಿಂಗು, ಸ್ಟೇಕಿಂಗು, ಹೋಲ್ಡಿಂಗು ಇದೆಲ್ಲ ನಾವು ಇತ್ತೀಚೆಗೆ ನೋಡ್ತಾ ಇದೀವಿ. ಆನ್ಲೈನ್ ಅಲ್ಲೇ ನಾವು ಕಾಯಿನ್ಸ್ ನ ಮೈನ್ ಮಾಡೋದು, ಎಲ್ಲ ಕ್ರಿಪ್ಟೋ ಮೈನಿಂಗು ಏನೇನೋ ಬರುತ್ತಲ್ಲ, ಅದ್ಯಾವುದೂ ಇಲ್ಲ. ಬೆಟ್ಟಿಂಗು, ಲಾಟ್ರಿ ಖಂಡಿತ ಅಲ್ಲ. ಫ್ರಾಡ್, ಸ್ಕ್ಯಾಮ್ ಆಗೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ದಿಸ್ ಇಸ್ ಅ ಟ್ರಾನ್ಸ್ಪರೆಂಟ್ ಸಿಸ್ಟಮ್, ಮತ್ತೆ ಕಂಪ್ಲೀಟ್ಲಿ ಲೀಗಲೈಸ್ಡ್ ಆಗಿದೆ. ನಮ್ಮ ಹಣವನ್ನ ನಾವು ಯಾರಿಗೋ ಕೊಟ್ಟು ದಾನ ಮಾಡಿ ಹೆಲ್ಪ್ ಮಾಡ್ತೀನಿ ಅಂತಂದ್ರೆ ನೋ ಗವರ್ಮೆಂಟ್ ಕ್ಯಾನ್ ಸೇ ನೋ, ಯು ಶುಡ್ ನಾಟ್ ಹೆಲ್ಪ್ ಅಲ್ವಾ. ಸೊ ಗವರ್ಮೆಂಟ್ ಕೆನಾಟ್ ಸೇ ದಟ್. ಹಂಗಾಗಿ ಅವ್ರಿಗೂ ಸಂತೋಷವೇ. ಈ ದ್ವಾರ ಅವರ್ ಕಂಟ್ರಿ ಇಸ್ ಬಿಕಮಿಂಗ್ ರಿಚರ್ ಅಲ್ವಾ. ಸ್ಲೋಲಿ ವಿ ಆರ್ ಆಲ್ ಹೆಲ್ಪಿಂಗ್ ಈಚ್ ಅದರ್ ಅಲ್ವಾ. ಸೊ ತುಂಬಾ ಸೇಫ್ ಆದ, ಸೆಕ್ಯೂರ್ ಆದ ಒಂದು ಸಿಸ್ಟಮ್ ಅಲ್ಲಿ ನಾವು ಇವಾಗ ಕಾಲಿಡ್ತಾ ಇದೀವಿ. 100% P2P ಆನ್ ದ ಸ್ಪಾಟ್, ರಿಯಲ್ ಟೈಮ್ ಅಂತ ಹೇಳ್ತಾರೆ. ಅಂದ್ರೆ ವಿದಿನ್ ಸೆಕೆಂಡ್ಸ್ ನಾವ್ ಯಾರಿಗೆ ದುಡ್ಡು ಕಳಿಸ್ತೀವೋ ವಿದಿನ್ ಸೆಕೆಂಡ್ಸ್ ಅವ್ರಿಗೆ ಹೋಗಿ ಸೇರುತ್ತೆ. ನಮ್ಮ UPI ಸಿಸ್ಟಮ್ ಇದೆಯಲ್ಲ ಅಂತಂದ್ರೆ ಗೂಗಲ್ ಪೇ, ಫೋನ್ ಪೇ, ಏನೇನೋ ಎಲ್ಲ ಇತ್ತಲ್ಲ, 1,000 ಪೇಟಿಎಂ, ಅದೆಲ್ಲ ಇಂಥದ್ರಲ್ಲೂ ಕೂಡ ಅಕೌಂಟ್ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಇದೆ ಮನೆ.
ಅಲ್ವಾ? ಸೊ ಮನಿ ಇಮಿಡಿಯೇಟ್ಲಿ ಇನ್ನೆಲ್ಲೋ ಹೋಗಿ ಯಾವ್ದೋ ಒಂದು ಕಂಪನಿ ಹತ್ರ ಇರಲ್ಲ, ಡೈರೆಕ್ಟ್ ಆಗಿ ಯಾರಿಗೆ ರಿಸೀವರ್ ಯಾರಿದ್ದಾರೆ ಅವ್ರಿಗೆ ಹೋಗಿ ಸೇರತ್ತೆ. ಅದೇ ರೀತಿ ಇಲ್ಲಿ ಕೂಡ 100% P2P ಅಂದ್ರೆ ಪರ್ಸನ್ ಟು ಪರ್ಸನ್ ಹೊಟ್ಟೋಗುತ್ತೆ ಅಂತ. ಈ ರೀತಿ ಇರೋದ್ರಿಂದ ಇಲ್ಲಿ ಒಂದು ವಿತ್ಡ್ರಾವಲ್ ಸಿಸ್ಟಮ್ ಇಲ್ಲ. ಸೊ ನೋ ನೆಸೆಸಿಟಿ ಫಾರ್ ವಿತ್ಡ್ರಾವಲ್ ಬಟನ್, ವೇಟಿಂಗ್ ಇಲ್ಲ, ಡಿಲೇ ಇಲ್ಲ, ಆನ್ ದ ಸ್ಪಾಟ್ ಇಮಿಡಿಯೇಟ್ಲಿ ದುಡ್ಡಲ್ಲಿ ಹೋಗಿ ಸೇರ್ಬಿಡುತ್ತೆ. ಸಚ್ ಅ ಬ್ಯೂಟಿಫುಲ್ ಸಿಸ್ಟಮ್. www.hifiSpace.com ಅನ್ನೋದು ನಮ್ಮ ವೆಬ್ಸೈಟು, ಅಫಿಷಿಯಲ್ ವೆಬ್ಸೈಟು. ಇದು Web3 ಟೆಕ್ನಾಲಜಿ ಮೇಲೆ ಬೇಸ್ ಆಗಿರುವಂತಹ ವೆಬ್ಸೈಟು. ಅಂದ್ರೆ Web1 ನಲ್ಲಿ ನಾವು ರೀಡ್ ಓನ್ಲಿ ಇತ್ತು, Web2 ನಲ್ಲಿ ಸೋಷಿಯಲ್ ಮೀಡಿಯಾ ಅದೆಲ್ಲ ಬಂತು. ಆ ಟೈಮಲ್ಲಿ ಹ್ಯಾಕರ್ಸ್ಗೆ ತುಂಬಾ ಈಸಿಯಾಗಿ ನಮ್ಮ ಡೇಟಾ ಎಲ್ಲ ಸಿಕ್ಬಿಡ್ತು. ಸೊ ಡೇಟಾ ಎಲ್ಲ ಅವರು ಕದಿಯೋದಕ್ಕೆ ಶುರು ಮಾಡಿದ್ರು. ಸೊ ಆ ಕೆಲಸ ಆಗಬಾರ್ದು ಅಂತ ಇವಾಗ Web3 ಟೆಕ್ನಾಲಜಿ ಬಂದಿರೋದ್ ಕಾರಣ ನಮಗೆ ಇಲ್ಲಿ ID ಮಾಡ್ಕೊಳ್ಳೋವಾಗ there is no KYC ಸಿಸ್ಟಮ್. ಅಂತಂದ್ರೆ ನಮ್ಮ ಅಕೌಂಟ್ ಡೀಟೇಲ್ಸ್ ಬೇಡ, ನಮ್ಮ ಫುಲ್ ನೇಮ್ ಕೇಳೋದಿಲ್ಲ, ನಮ್ಮ ಡೇಟ್ ಆಫ್ ಬರ್ತ್ ಕೇಳೋದಿಲ್ಲ, ನಿಮ್ಮ ಆಧಾರ್ ಕಾರ್ಡು, ಆಧಾರ್ ನಂಬರು, ಪ್ಯಾನ್ ಕಾರ್ಡ್ ಏನು ಕೇಳೋದಿಲ್ಲ ಫ್ರೆಂಡ್ಸ್. ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್ ಆದಂತಹ ಒಂದು ಟೆಕ್ನಾಲಜಿ ಇದು. ನಾವು ನ್ಯೂ ಏಜ್ ನಲ್ಲಿ ಆಲ್ರೆಡಿ ಕಾಲಿಟ್ಟಿರೋ ಕಾರಣ ಇಲ್ಲಿ ಡಿಜಿಟಲ್ ಕರೆನ್ಸಿನ ಯೂಸ್ ಮಾಡಬೇಕಾಗಿ ಬರ್ತಾ ಇದೆ. ಯಾಕೆ? ಜನ ವಿವಿಧ ದೇಶಗಳಿಂದ ಇಲ್ಲಿ ಸೇರ್ತಾ ಇದ್ದಾರೆ. ಎಲ್ಲರಿಗೂ ಕನ್ವೀನಿಯಂಟ್ ಇರುವಂತಹ ಒಂದೇ ಒಂದು ಕರೆನ್ಸಿ ನಮಗೆ ಬೇಕಲ್ವಾ? ಅದಕ್ಕೋಸ್ಕರ ನಾವು ಒಂದು ಡಿಜಿಟಲ್ ಕರೆನ್ಸಿನ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಆ ಡಿಜಿಟಲ್ ಕರೆನ್ಸಿನ ಯೂಸ್ ಮಾಡೋದಕ್ಕೋಸ್ಕರ ಅಂತ ಕ್ರಿಪ್ಟೋ ವಾಲೆಟ್ಸ್ ಅಂತ ಬರುತ್ತೆ. ಅದನ್ನ ನಾವು ಫ್ರೀ ಆಗಿ ನಮ್ಮ ಫೋನಲ್ಲೇ, ಸ್ಮಾರ್ಟ್ ಫೋನಲ್ಲಿ ನಮ್ಮ ಗೂಗಲ್ ಪ್ಲೇ ಸ್ಟೋರ್ ಇಂದ ನಾವು ಇನ್ಸ್ಟಾಲ್ ಮಾಡ್ಕೋಬಹುದು. ಅದರಲ್ಲಿ ಒಂದು ಸೀಡ್ ಫ್ರೇಸ್ ಅಂತ ಬರುತ್ತೆ, 12 ಪಾಸ್ವರ್ಡ್ಸ್ ಬರುತ್ತೆ. ಅದನ್ನ ತುಂಬಾ ಭದ್ರ ಮಾಡ್ಕೋಬೇಕು. ಯಾರ ಕೈಗೂ ಸಿಗದೆ ನಾವು ನೋಡ್ಕೊಂಡ್ರೆ ಏನಾಗುತ್ತೆ, ನಮ್ಮ ಹಣ ಭದ್ರವಾಗಿ ನಮ್ಮ ಹತ್ರನೇ ಇರುತ್ತೆ. ಇಲ್ಲ ಅಂತಂದ್ರೆ ಯಾರಿಗದು ಸಿಗುತ್ತೋ ಅವರು ನಮ್ಮ ಹಣನ ಆಕ್ಸೆಸ್ ಮಾಡ್ಬೋದು. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಈ ಸಿಸ್ಟಮ್ ನ ಹೇಗೆ ತಯಾರು ಮಾಡಿದ್ದಾರೆ, ಹೇಗೆ ಇಲ್ಲೆಲ್ಲ ನಡೆಯುತ್ತೆ ಆಕ್ಟಿವಿಟೀಸು, ದುಡ್ಡು ಹೇಗೆ ಎಲ್ಲರಿಗೂ ಬರುತ್ತೆ, ಇದೆಲ್ಲಾನು ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ದ್ವಾರ ಇಲ್ಲೆಲ್ಲಾನು ನಡೆಯುತ್ತೆ. ಮತ್ತೆ ಬ್ಲಾಕ್ ಚೈನ್ ಟೆಕ್ನಾಲಜಿನ ಯೂಸ್ ಮಾಡಿ ಡೇಟಾ ಎಲ್ಲಾನು ಸೇಫ್ ಗಾರ್ಡ್ ಮಾಡಿದ್ದಾರೆ. ಯಾರಂದ್ರೆ ಅವರು ಮಧ್ಯದಿಂದ ಈ ಡೇಟಾನ ಹ್ಯಾಕ್ ಮಾಡೋದಕ್ಕಾಗೋದಿಲ್ಲ, ಮಾಡಿಫೈ ಮಾಡೋದಕ್ಕಾಗೋದಿಲ್ಲ. ನಾವು ಇದಕ್ಕೆ ಮುಂಚೆ ಎಲ್ಲೆಲ್ಲೋ ಕಂಪನೀಸ್ ನಲ್ಲಿ ವರ್ಕ್ ಮಾಡಿದಾಗ ಪ್ಲಾನ್ ಚೇಂಜಿಂಗ್ ಮಾಡ್ತಾ ಇದ್ರು. ಇಲ್ಲಿ ದಟ್ ಇಸ್ ನಾಟ್ ಪಾಸಿಬಲ್, ಲೈಫ್ ಲಾಂಗ್ ಒಂದೇ ಪ್ಲಾನೇ. ಓಕೆನಾ? ಸೊ ಪಾಲಿಗಾನ್ ನೆಟ್ವರ್ಕ್ ಅವರ USDT ಅಂತಂದ್ರೆ $ಗೆ ಈಕ್ವಲ್ ವ್ಯಾಲ್ಯೂ ಇರುವಂತಹ ಟೆದರ್ ಅಂತೀವಿ ಅಂತ ಒಂದು ಕ್ರಿಪ್ಟೋ ಕರೆನ್ಸಿ, ಒಂದು ಡಿಜಿಟಲ್ ಕರೆನ್ಸಿ, ಇದನ್ನ ಯೂಸ್ ಮಾಡ್ತೀವಿ. ಸಾರಿ, ಅದನ್ನ ಯೂಸ್ ಮಾಡಿ ಇದ್ರ ದ್ವಾರ ನಾವು ಡೊನೇಷನ್ ನ ಕಳಿಸ್ತೀವಿ, ಡೊನೇಷನ್ ನ ರಿಸೀವ್ ಮಾಡ್ಕೋತೀವಿ. ಸೊ ಇಷ್ಟು ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್. ವೆರಿ ವೆರಿ ಬೇಸಿಕ್, ಸಿಂಪಲ್ ಆಗಿ ನಾನು ಹೇಳಿದ್ದೀನಿ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ನಮಗೆ ಆಳವಾಗಿ ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಇಲ್ಲ ಅಂತಂದ್ರೆ ಗೂಗಲ್ ವೆಬ್ಸೈಟ್ಸ್, ChatGPT ಎಲ್ಲ ಇದೆ, ಎಲ್ಲಾದ್ರೂ ನೀವು ತಿಳ್ಕೊಬಹುದು. ನಮಗ್ ಬೇಕಾಗಿರೋದು ಹೌ ಟು ಅರ್ನ್, ಹೌ ವಿ ವಿಲ್ ಗೆಟ್ ದ ಮನಿ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ನಾನಿವಾಗ ಅದಕ್ಕೆ ಹೋಗ್ತಾ ಇದ್ದೀನಿ. ಓಕೆನಾ? ಹೈಫೈ ಸ್ಪೇಸ್ ಬಗ್ಗೆ ನಾನಿವಾಗ ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ, ಪ್ಲಾನ್ ಏನು ಅಂತ ಕೇಳ್ತೀನಿ. ಸೊ ದಯವಿಟ್ಟು ನಿಮ್ಮ ಮೊಬೈಲ್ಸ್ ನ ಸ್ವಿಚ್ ಆಫ್ ಮಾಡ್ಬಿಡಿ. ಓಕೆನಾ? ಇಲ್ಲಿ ನೀವು ನೋಡ್ತಾ ಇರೋದು ಸೂಪರ್ ಸ್ಪೇಸ್ ಲೂಪ್ ಅನ್ನೋದು. ಈ ಸೂಪರ್ ಸ್ಪೇಸ್ ಲೂಪ್ ಯಾರು? ಸೂಪರ್ ಸ್ಪೇಸ್ ಲೂಪ್ ಅನ್ನೋದು ನಮ್ಮ ಸ್ಪೇಸ್ ಪಾರ್ಟ್ನರ್. ಅಂತಂದ್ರೆ ಇದೊಂದು ಇಂಟೆಲಿಜೆಂಟ್ ಆಲ್ಗೋರಿದಮ್ ಸಿಸ್ಟಮ್. ಈ ಆಲ್ಗೋರಿದಮ್ ಸಿಸ್ಟಮ್ ಎಲ್ಲಿಂದ ಬಂತಪ್ಪ ಸಡನ್ ಆಗಿ ಅಂತಂದ್ರೆ, ಈ ನಮ್ಮ ಹೈಫೈ ಸ್ಪೇಸ್ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ಯಾವ್ದ್ರ ಮೇಲೆ ರನ್ ಆಗತ್ತೆ ಗೊತ್ತಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಆಗಿ ಕೆಲಸಗಳು ನಡೆಯೋ ಹಾಗೆ ಮಾಡುತ್ತೆ ಅಂತಂದ್ರೆ, ಇಲ್ಲಿ ಮನುಷ್ಯರು ಯಾರು ಇಲ್ವಲ್ಲ, ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಎಲ್ಲಾ ಕಡೆ ನಾವು ನೋಡ್ತಾ ಇದೀವಿ. ಸೊ ಇಲ್ಲಿ ಯಾರು ಏನು ಹೇಳಲಿಲ್ಲ ಅಂದ್ರೂ ತನ್ನ ಪಾಟಿಗೆ ತಾನು ತನ್ನ ಕೆಲಸ ಮಾಡ್ತಾನೆ ಇರುತ್ತೆ. 24/7, ಒಂದು ಸೆಕೆಂಡ್ ಕೂಡ ನೋ ರೆಸ್ಟ್. 365 ಡೇಸ್ ಆಫ್ ದ ಇಯರ್ ಕೆಲಸ ಮಾಡ್ತಾನೆ ಇರುತ್ತೆ. ನೋ ಲೀವ್, ನೋ ನೈಟ್, ನೋ ಡೇ, ನಥಿಂಗ್. ಹಂಗಾಗಿ ತುಂಬಾ ಫಾಸ್ಟ್ ಆಗಿ ಇಲ್ಲಿ ಎಲ್ಲಾ ಕೆಲಸಗಳು ನಡೀತಾ ಇರುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ. ಇಲ್ಲಿ ನಾವು ಸಾರಿ ಒಂದೇ ಒಂದ್ ಸತಿ ನಮ್ಮ ಕೈಯಿಂದ ಒಂದು ಡೊನೇಷನ್ ಕೊಡ್ಬೇಕಾಗತ್ತೆ ಸ್ನೇಹಿತರೆ. ನೋಡಿ, ಮಧ್ಯದಲ್ಲಿ ಒಂದು ಸ್ಕ್ವೇರ್ ಅಲ್ಲಿ ಇದೆ, ಸ್ಟಾರ್ಟರ್ ಡೊನೇಷನ್ $50 ಜೋಟಾಪ್ ಅಂತ. ಜೋಟಾಪ್ ಅಂತಂದ್ರೆ ಜಸ್ಟ್ ಒನ್ ಟೈಮ್ ಔಟ್ ಆಫ್ ಪಾಕೆಟ್ ಅಂತ. ಅಂದ್ರೆ ನಮ್ಮ ಕೈಯಿಂದ ನಾವು $50 ಒಂದೇ ಒಂದು ಸತಿ ಕೊಡಬೇಕು. ಯಾರಿಗೆ ಕೊಡಬೇಕು, ಎಲ್ಲಿಗೆ ಕೊಡಬೇಕು ಅನ್ನೋದು ಹೇಳ್ತೀನಿ. ಗಿವ್ ಮಿ 1 ಸೆಕೆಂಡ್, ಐ ವಾಂಟ್ ಟು ಡ್ರಿಂಕ್ ಸಮ್ ವಾಟರ್. ಸಾರಿ ಅಂಡ್ ಥ್ಯಾಂಕ್ ಯು. ಈ ಸ್ಟಾರ್ಟರ್ ಡೊನೇಷನ್ ನಾವು ಕೊಟ್ಟ ತಕ್ಷಣ ಕೊಡೋದು ಅಂತಂದ್ರೆ ಕೈಯಲ್ಲಿ ಕೊಡೋದಲ್ಲ, ನಾವಿಲ್ಲಿ ID ಮಾಡ್ಕೋತೀವಲ್ಲ, ಆ ID ಮಾಡ್ಕೊಳ್ಳೋದು ನಾವು ಆ ಟೈಮಲ್ಲಿ ಒಂದು
ವಾಲೆಟ್ನ ನಾವು ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ, ಒಂದು 200-300 ವಾಲೆಟ್ನಲ್ಲಿ ಯಾವ ವಾಲೆಟ್ ಆದ್ರೂ ಯೂಸ್ ಮಾಡ್ಬೋದು. ಅದ್ರ ದ್ವಾರ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಅಮೌಂಟ್ನ ಕಳ್ಸೋದಕ್ಕೆ ಅಂತ ಒಂದು ಪ್ರೊಸೀಜರ್ ಇದೆ. ನಿಮ್ಮನ್ನ ಇಲ್ಲಿ ಇನ್ವೈಟ್ ಮಾಡಿರ್ತಾರಲ್ಲ ಅವ್ರು ನಿಮ್ಗೆಲ್ಲ ತೋರಿಸ್ಕೊಡ್ತಾರೆ. ಸೊ ಆ ರೀತಿಯಲ್ಲಿ ನೀವು ID ಮಾಡ್ಕೊಳ್ಳೋ ಟೈಮಲ್ಲಿ ನೀವು ಇಲ್ಲಿಂದ ಒಂದು ಡೊನೇಷನ್ ಕಳಿಸ್ತೀರಾ, $50 ಅಂತಂದ್ರೆ ನಿಮ್ಮ ಇಂಡಿಯನ್ ರುಪೀಸ್ನ ಡಾಲರ್ಗೆ ಕನ್ವರ್ಟ್ ಮಾಡೋದಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ. ಆ ಡಾಲರ್ಸ್ನ ನೀವು ಕಳಿಸಿದ ತಕ್ಷಣ ಅದು ಇಬ್ಬಾಗವಾಗಿ ಸ್ಪ್ಲಿಟ್ ಆಗುತ್ತೆ, ಅಂದ್ರೆ 2 ಭಾಗ ಆಗುತ್ತೆ. ಅದರಲ್ಲಿ 20% 80% ಅಂತ ಸ್ಪ್ಲಿಟ್ಟಿಂಗ್. 20% ಅಂದ್ರೆ $10 ಯಾರಿಗೋಗುತ್ತೆ? ನಿಮ್ಮ ಇನ್ವೈಟರ್ಗೆ ಹೋಗುತ್ತೆ. ಇವಾಗ ತಾನೇ ನಾನು ಹೇಳಿದ್ನಲ್ಲ, ನಿಮ್ಮನ್ನ ಯಾರು ಇನ್ವೈಟ್ ಮಾಡಿರ್ತಾರೆ, ನಿಮ್ಮ ಸ್ಪಾನ್ಸರ್ ಅನ್ಕೊಳ್ಳಿ ಅಥವಾ ಇಂಟ್ರೊಡ್ಯೂಸರ್, ಅವ್ರಿಗೆ $10 ಆನ್ ದ ಸ್ಪಾಟ್ ಹೊಟ್ಟೋಗುತ್ತೆ. ಸೊ ರಿಯಲ್ ಟೈಮ್ ಅದು. ನೆಕ್ಸ್ಟ್ $40 ಏನು ಉಳಿದಿದೆಯೋ ಅದು ಕಮ್ಯುನಿಟಿನಲ್ಲಿರುವಂತಹ, ಕಮ್ಯುನಿಟಿ ಯಾರು? ಇಲ್ಲಿ ಬೇರೆ ಬೇರೆ ಯಾರ್ಯಾರೋ ಜನ ಎಲ್ಲ ಸೇರ್ತಾರಲ್ವ, ಇಲ್ಲಿ ಐಡಿಗಳು ಮಾಡ್ಕೋತಾರಲ್ಲ, ಅವರೆಲ್ಲ ಕಮ್ಯುನಿಟಿ. ಅದರಲ್ಲಿ 3 ಅಪ್ಲೈನ್ಸ್ ABC, ಈ 3 ಜನಕ್ಕೆ ಎಷ್ಟೆಷ್ಟು ಹೋಗುತ್ತೆ ಗೊತ್ತಾ? $2.5, $12.5, $25. ಅಂದ್ರೆ 5%, 25%, 50%. ಇದರ ಮೀನಿಂಗ್ ಏನು ಫ್ರೆಂಡ್ಸ್ ಅಂತ ನೋಡಿದ್ರೆ, ಈ 20%, 80% ಎಲ್ಲ ಅಲ್ಲಿಗಲ್ಲೇ ಡಿಸ್ಟ್ರಿಬ್ಯೂಷನ್ ಆಗೋಯ್ತು. 100% ಡಿಸ್ಟ್ರಿಬ್ಯೂಷನ್ ಟು ರಿಸೀವರ್ಸ್ ಹಾಗೆ ಹೋಯ್ತು. ಇನ್ನ ನೋ ಕಂಪನಿ, ನಮ್ಮ ದುಡ್ಡು ಯಾರ ಹತ್ರನೂ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಪೀಸ್ ಆಫ್ ಮೈಂಡ್ ಇದೆ, ಯು ಕ್ಯಾನ್ ರಿಲ್ಯಾಕ್ಸ್. ಯಾಕೆಂತಂದ್ರೆ ಸ್ಲೀಪ್ಲೆಸ್ ನೈಟ್ಸ್ ಇಷ್ಟು ದಿವಸ ನಾವು ಅನುಭವಿಸಿದೀವಿ. ನಾಳೆ ಬೆಳಗ್ಗೆ ನಾನು ಎದ್ದು ನೋಡಿದಾಗ ಕಂಪನಿ ಇರುತ್ತೋ ಇಲ್ವೋ, ಓ ಮೈ ಗಾಡ್ ನನ್ನ ದುಡ್ಡೆಲ್ಲ ಅವ್ರ ಹತ್ರ ಇದೆಯಲ್ಲ ಅಂತ ಎಷ್ಟು ಭಯ ಆಯ್ತು. ಇವಾಗ ಅಂತ ಭಯನೇ ಇಲ್ಲ. ಓಕೆ, ಸೊ ವೆರಿ ವೆರಿ ಸೇಫ್. ಓಕೆ, ನೀವು ಜಸ್ಟ್ ಒಂದೇ ಒಂದ್ಸತಿ ನೀವು ಕೊಟ್ರೆ ಲೈಫ್ ಲಾಂಗ್ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನೀವು ನೋಡ್ತೀರಾ. ನೋಡಿ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ನೀವು ಒಮ್ಮೆ ಡೊನೇಷನ್ ಕೊಟ್ಟ ತಕ್ಷಣ ನೀವೇನಾದ್ರಿ? ದಾನಿ ಆಗೋದ್ರಿ. ದಾನಿನ ಇಂಗ್ಲಿಷ್ ಅಲ್ಲಿ ನಾವು ಡೋನರ್ ಅಂತೀವಿ. ಅದರಲ್ಲೂ ಎಂಥ ಡೋನರ್ ಗೊತ್ತಾ? ನೀವು ಆಕ್ಟಿವ್ ಡೋನರ್ ಆಗಿದ್ದೀರಾ. ದಟ್ ಮೀನ್ಸ್ $50 ನೀವು ಕೊಟ್ಟು ನಿಮ್ಮ ಐಡಿನ ನೀವು ಆಕ್ಟಿವೇಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಓಕೆನಾ? ಇದರಿಂದ ನಿಮ್ಗೆ ಇನ್ ರಿಟರ್ನ್ ಸಿಗೋದೇನು? ಪರ್ಮನೆಂಟ್ ಬೆನಿಫಿಟ್ಸ್ ಅಂತಂದ್ರೆ ಲೈಫ್ ಲಾಂಗ್ ನಿಮ್ಗೆ ರಿಟರ್ನ್ ಡೊನೇಷನ್ಸ್ ಬರ್ತಾ ಇರುತ್ತೆ. ಇದೊಂದು ರೆಸಿಪ್ರೋಕಲ್ ಸಿಸ್ಟಮ್ ಅಂತಂದ್ರೆ ಗಿವಿಂಗ್ ಅಂಡ್ ಟೇಕಿಂಗ್ ಅಂಡ್ ಗಿವಿಂಗ್ ಅಥವಾ ಗಿವಿಂಗ್ ಅಂಡ್ ರಿಸೀವಿಂಗ್. ಇದು ಒಂದೇ ನಾಣ್ಯದ 2 ಕಡೆ ತರ, ಎರಡೂ ಒಂದಿಲ್ಲದೆ ಒಂದಿಲ್ಲ ಅಲ್ವಾ? ಸೊ ಆ ರೀತಿಯಲ್ಲಿ ನಾವು ಕೊಟ್ಟಾಗಿದೆ, ಇನ್ನು ನೆಕ್ಸ್ಟ್ ತಗೊಳ್ಳೋ ಟೈಮ್ ಸ್ಟಾರ್ಟ್ ಆಗೋಗುತ್ತೆ. ಸೊ ಹೇಗೆ ತಗೊಳ್ಳೋದು ಅಂತಂದ್ರೆ, ನೀವೊಂದು ಆಕ್ಟಿವ್ ಡೋನರ್ ಆಗಿ ನೀವು ಪರ್ಮನೆಂಟ್ ಬೆನಿಫಿಟ್ಸ್ ನಲ್ಲಿ ನೀವೇನೇನು ತಗೋಬಹುದು ಅಂತಂದ್ರೆ, ಒಂದು ಇನ್ವೈಟ್ ಡೊನೇಷನ್ ಅನ್ನೋದು ಒಂದು, ಕಮ್ಯುನಿಟಿ ಅಥವಾ ಮ್ಯಾಟ್ರಿಕ್ಸ್ ಡೊನೇಷನ್ ಅನ್ನೋದು ಎರಡು ಟೈಪ್ ಆಫ್ ಡೊನೇಷನ್ಸ್ ನಿಮಗೆ ರಿಟರ್ನ್ ಅಲ್ಲಿ ಬರುತ್ತೆ. ಎಲ್ಲೆಲ್ಲಿಂದ ಬರುತ್ತೆ ಅನ್ನೋದು ನಾನು ಇವಾಗ ನೆಕ್ಸ್ಟ್ ಹೇಳ್ತೀನಿ. ಸೊ ನೀವು ಮಾಡ್ಬೇಕಾಗಿರೋದು ಇಲ್ಲಿ 2 ಕೆಲಸ ಫ್ರೆಂಡ್ಸ್. ಇಲ್ಲಿ ಒಂದು ಡೊನೇಷನ್ ಕೊಡೋದು, ಅದಾಗೋಯ್ತು, ಆಲ್ರೆಡಿ ಮಾಡಿದ್ದೀರಾ, ಅದು ಒಮ್ಮೆನೆ ಲೈಫಲ್ಲಿ. 2ನೇದು, ನಿಮ್ಮ ಫ್ರೆಂಡು ನಿಮ್ಮನ್ನ ಇನ್ವೈಟ್ ಮಾಡಿದ್ರಲ್ಲ, ಆ ರೀತಿ ನೀವು ಯಾರನ್ನಾದ್ರೂ ನಿಮ್ಮ ಫ್ರೆಂಡ್ಸ್ ನ ಇನ್ವೈಟ್ ಮಾಡ್ಕೊಳ್ಳೋದು. ಎಲ್ಲಿಗೆ ಇನ್ವೈಟ್ ಮಾಡೋದು? ನಿಮ್ಮ ಮನೆಗ, ಊಟಕ್ಕ, ಮದ್ವೆಗ, ಯಾವ್ದೋ ಫಂಕ್ಷನ್ಗ ಅಲ್ಲ, ಇಲ್ಲಿ ಝೂಮ್ ಮೀಟಿಂಗ್ಗೆ ಬಾ ಅಂತ ಕರೆಯೋದು. ಝೂಮ್ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ನೀನ್ ಕೇಳಪ್ಪ, ತುಂಬಾ ಚೆನ್ನಾಗಿದೆ ಈ ಸಿಸ್ಟಮು, ನನಗೆ ಗೊತ್ತು ನನ್ನ ತರ ನಿನ್ಗೂ ಪ್ರಾಬ್ಲಮ್ಸ್ ಇದೆ, ಸೊ ಈ ಸಿಸ್ಟಮ್ ಅಲ್ಲಿ ನನಗೂ ಒಳ್ಳೆ ದುಡ್ಡು ಬರ್ತಾ ಇದೆ, ನಿನ್ನ ಪ್ರಾಬ್ಲಮ್ಸ್ಗೂ ನನ್ನ ಪ್ರಕಾರ ನಿನ್ನ ಪ್ರಾಬ್ಲಮ್ಸ್ಗೂ ಇಲ್ಲಿ ಒಳ್ಳೆ ಸೊಲ್ಯೂಷನ್ ಇದೆ ಅಂತ ಅನ್ನಿಸ್ತಾ ಇದೆ, ಪ್ಲೀಸ್ ಕಮ್ ಅಂಡ್ ಲಿಸನ್ ಟು ದಿಸ್ ಪ್ರೆಸೆಂಟೇಷನ್. ನಿನ್ಗೆ ಇಷ್ಟ ಆಯ್ತಾ? ನೀನು ಜಾಯ್ನ್ ಆಗು. ಇಷ್ಟ ಆಗ್ಲಿಲ್ವಾ? ಐ ವಿಲ್ ನಾಟ್ ಫೋರ್ಸ್ ಯು ಅಂತ ಹೇಳಿ. ಇಷ್ಟೇ ಫ್ರೆಂಡ್ಸ್ ನಿಮ್ ಕೆಲಸ. ನೀವೇನು ಯಾರಿಗೂ ಏನ್ ಪ್ಲಾನು ಕೊಡಬೇಡಿ, ಏನು ಮಾಡಬೇಡಿ. ಇಲ್ಲಿ ಕರೆಸಿ ನಾವೇ ಎಲ್ಲ ಮಾಡ್ತೀವಿ. ಓಕೆನಾ? ಇದೇನ್ ದೊಡ್ಡ ಕಷ್ಟ ಅಲ್ಲ ಅಲ್ವಾ? ವೆರಿ ವೆರಿ ಈಸಿ ಟಾಸ್ಕ್. ಇಷ್ಟು ನೀವು ಮಾಡಿದ್ರಿ ಅಂತಂದ್ರೆ ಆವಾಗ ನಿಮ್ಗೆ ಬರೋದು ಇನ್ವೈಟ್ ಡೊನೇಷನ್ ಅನ್ನೋದು, ಅವರು ಜಾಯಿನ್ ಆದ್ರೆ. ಅದಲ್ಲದೆ ಬರೋದು ಕಮ್ಯುನಿಟಿ ಅಥವಾ ಮ್ಯಾಟ್ರಿಕ್ಸ್ ಡೊನೇಷನ್. ಅದ್ರ ಬಗ್ಗೆ ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್ ಸೈಡ್ ನೋಡಿದ್ರೆ ಇನ್ಆಕ್ಟಿವ್ ಡೋನರ್ ಅಂತ ಒಂದಿದೆ. ಇಲ್ಲಿ ಒಂದು ಯುನೀಕ್ ಆದಂತಹ ಒಂದು ಸಿಸ್ಟಮ್ ಏನು ಅಂತಂದ್ರೆ, ಒಂದು ಸಿಸ್ಟಮ್ ಅಲ್ಲ, ಒಂದು ಫೀಚರ್. ಈ ಸ್ಪೆಷಲ್ ಫೀಚರ್ ಏನು ಅಂತಂದ್ರೆ, ಯಾರ ಹತ್ರ ಪಾಪ ದುಡ್ಡಿಲ್ವೋ ಅಂತ ಅವ್ರಿಗೆ ನೀವು ಹೆಲ್ಪ್ ಮಾಡೋಣ ಅಂತ ನಿಮ್ಗೆ ಒಳ್ಳೆ ಮನಸ್ಸಿದ್ರೆ, ನೀವು ಅಂತ ಅವ್ರನ್ನ ಕರೆದು ಅವ್ರಿಗೊಂದು ಫ್ರೀ ID ನೀವು ಮಾಡ್ಕೊಡ್ಬೋದು. ಆವಾಗ ಅವರು ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಒಳಗೆ ಬರ್ತಾರೆ. ಇದು 50 ದಿವಸದ ಕಾಂಟ್ರಾಕ್ಟ್, 50 ಡೇಸ್. 50 ಡೇಸ್ ಒಳಗಾಗಿ ಅವರು ಅವರ ಫ್ರೆಂಡ್ಸ್ ಯಾರನ್ನಾದ್ರು ಇನ್ವೈಟ್ ಮಾಡಿ, ಆ ಇನ್ವೈಟಿಂಗ್ ದ್ವಾರ ಅವರು ಅರ್ನಿಂಗ್ ಮಾಡಿಕೊಂಡು ಅವ್ರ ಐಡಿನ ಅವರು ಆಕ್ಟಿವೇಟ್ ಮಾಡ್ಕೋಬಹುದು. ವಿದಿನ್ 50 ಡೇಸ್ ಆಗಬೇಕು, ಇಲ್ಲ ಅಂತಂದ್ರೆ ಅವರ ID ಫ್ಲಶ್ ಔಟ್ ಆಗ್ಬಿಡುತ್ತೆ. ಆದರೆ ಅವ್ರ ಫ್ರೆಂಡ್ಸ್ ಜಾಯಿನ್ ಆಗೋದಕ್ಕೆ ಮುಂಚೆನೆ ಅವರ ID ಆಕ್ಟಿವೇಶನ್ ಮಾಡಿದ್ರೆ ಆವಾಗ ಅವ್ರಿಗೆ ಅಮೌಂಟ್ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಇಲ್ಲಿ ಒಂದು ಫಂಡ್ ಕ್ರಿಯೇಟ್ ಆಗಿರುತ್ತೆ, ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಆ ಫಂಡ್ ಇಂದ ನೀವು ಅವ್ರಿಗೆ ಹೆಲ್ಪ್ ಮಾಡಿ, ಅವ್ರಿಗೆ ದುಡ್ಡು ಬಂದ ನಂತರ ಅವ್ರ ಹತ್ರದಿಂದ ನೀವು ರಿಟರ್ನ್ ತಗೋಬಹುದು ಅಥವಾ ಬಿಡ್ಬೋದು, ಅದು ನಿಮ್ಮ ಇಷ್ಟ. ನೋ ಕಂಡೀಷನ್ಸ್ ಅಂಡ್ ನೋ ರೂಲ್ಸ್. ಓಕೆನಾ? ಸೊ ಇಲ್ಲಿ ಟಾರ್ಗೆಟ್ಸ್ ಅದೆಲ್ಲ ಏನು ಇಲ್ಲ. ಎಷ್ಟು ಜನನ ಇನ್ವೈಟ್ ಮಾಡ್ತೀರಾ, ಮಾಡೋದೇ ಇಲ್ವಾ, ಇವತ್ತು ಮಾಡೋದಿಲ್ವಾ, ಆಫ್ಟರ್ 1 ವೀಕ್ ಮಾಡ್ತೀರಾ, ಆಫ್ಟರ್ 6 ಮಂತ್ಸ್ ಮಾಡ್ತೀರಾ, ಪ್ರತಿಯೊಂದು ನಿಮ್ದೇ ಡೆಸಿಷನ್. ಓಕೆನಾ? ನೋ ಬಡಿ ಇಸ್ ಮೇಕಿಂಗ್ ರೂಲ್ಸ್ ಹಿಯರ್. ಆದ್ರೆ ಮಾಡಿದ್ರೆ ಎಷ್ಟು ಒಳ್ಳೇದು ಅಂತ ನಾನು ನೆಕ್ಸ್ಟ್ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೋಬೇಕು ಫ್ರೆಂಡ್ಸ್, ನಾವು
ಇಲ್ಲಿ ಸ್ಪೇಸ್ ಲೂಪ್ ಅಂತ ಅವಾಗಲೇ ಹೇಳಿದ್ನಲ್ಲ, ಅದೊಂದು ಆಲ್ಗೋರಿದಮ್. ಈ ಆಲ್ಗೋರಿದಮ್ ತುಂಬಾ ಇಂಟೆಲಿಜೆಂಟ್, ಪ್ಲಸ್ ಅದಕ್ಕೆ ಕೆಲವೊಂದು ಮ್ಯಾಜಿಕಲ್ ಪವರ್ಸ್ ಇದೆ. ಆಲ್ಗೋರಿದಮ್ ಮಾಮೂಲಾಗಿ ನೀವು ಎಲ್ಲೇ ನೋಡಿ, ಈವನ್ ಫಾರ್ ಎಕ್ಸಾಂಪಲ್ ನಾನು ಯೂಟ್ಯೂಬ್ ಹೇಳ್ತೀನಿ. ಯೂಟ್ಯೂಬ್ ಅಲ್ಲಿ ನೀವು ಸಪೋಸ್ ಯು ಸಿ ಟೂ ಆರ್ ತ್ರೀ ವಿಡಿಯೋಸ್ ಯಾವುದೋ ಒಂದು ಟಾಪಿಕ್ ನಲ್ಲಿ, ಇಮಿಡಿಯೇಟ್ಲಿ ಯೂಟ್ಯೂಬ್ ಆಲ್ಗೋರಿದಮ್ ಪಿಕಪ್ ಮಾಡತ್ತೆ ಈ ವ್ಯೂವರ್ದು ಪ್ರೆಫರೆನ್ಸಸ್ ಏನು, ಇವನ್ಗೆ ಈ ಟಾಪಿಕ್ ಇಷ್ಟ ಅಂದ್ಬಿಟ್ಟು ಅದೇ ಟಾಪಿಕ್ ಅಲ್ಲಿ ಸೋ ಮೆನಿ ಅದರ್ ಇದನ್ನ ವಿಡಿಯೋಸ್ ನ ಸಜೆಷನ್ಸ್ ಕೊಡ್ತಾ ಬರುತ್ತೆ. ಹಾಗೇನೆ ಆಲ್ಗೋರಿದಮ್ಸ್ ಎಲ್ಲದಕ್ಕೂ ಒಂದು ಪ್ರೋಗ್ರಾಮಿಂಗ್ ಆಗಿರುತ್ತೆ. ಸೊ ಯೂಸರ್ದು ಪ್ರಿಫರೆನ್ಸಸ್ ಏನು, ಅವ್ರು ಏನ್ ಇಷ್ಟಪಡ್ತಾರೆ, ಅವ್ರಿಗೆ ಏನ್ ಬೇಕಾಗಿದೆ ಅಂತ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ಅದು ವರ್ಕ್ ಮಾಡಿ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ನಾನೇನ್ ಹೇಳ್ತಾ ಇದ್ದೀನಿ, ದಿಸ್ ಇಸ್ ಮೈ ಸಜೆಷನ್. ನೀವು ಒಬ್ಬರನ್ನೋ ಇಬ್ಬರನ್ನೋ ನೀವು ಅಟ್ಲೀಸ್ಟ್ ಜಾಯಿನ್ ಮಾಡಿಸಿದ್ರೆ, ನೀವು ಅವರನ್ನ ಇನ್ವೈಟ್ ಮಾಡಿದ್ರೆ, ಇಲ್ಲಿ ನಮ್ಮ ಆಲ್ಗೋರಿದಮ್ ಇದೆಯಲ್ಲ ಈ ಸ್ಪೇಸ್ ಲೂಪು, ಅದು ನೋಡ್ತಾ ಇರತ್ತೆ, ಅದು ಅಬ್ಸರ್ವ್ ಮಾಡುತ್ತೆ. ಲೆಫ್ಟ್ ಟು ರೈಟು, ಅಪ್ ಟು ಡೌನು, ಅದು ನೋಡಿ ಯಾರ್ಯಾರು ಹೆಂಗೆ ಕೆಲಸ ಮಾಡ್ತಿದ್ದಾರೆ, ಯಾರ್ಯಾರು ಜಾಯಿನ್ ಆಗ್ತಿದ್ದಾರೆ, ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ, ಎಲ್ಲೆಲ್ಲಿ ಗ್ಯಾಪ್ ಇಲ್ಲದೆ ನಾವು ಫಿಲ್ಅಪ್ ಮಾಡ್ಬೋದು, ಯಾರ್ಯಾರಿಗೆ ಹೆಲ್ಪ್ ಮಾಡ್ಬೋದು, ಈ ತರ ಏನೇನೋ ಎಲ್ಲ ಅದಕ್ಕೆ ಕೆಲವೊಂದು ಆಕ್ಟಿವಿಟೀಸ್ ಇದೆ. ಅದನ್ನ ಮುಂದಕ್ಕೆ ತೋರಿಸ್ಕೊಡ್ತೀನಿ ನಿಮ್ಗೆ. ಸೊ ಆ ರೀತಿಯಲ್ಲಿ ಅದು ನಿಮ್ಗೆ ಹೆಲ್ಪ್ ಮಾಡಕ್ಕೆ ನೀವೊಂದು ಆಸ್ಪದ ಮಾಡ್ಕೊಟ್ಟಂಗಾಗತ್ತೆ. ಓಕೆ, ಸೊ ಸ್ವಲ್ಪ ಆದ್ರೂ ಕೆಲಸ ಮಾಡಿ ಅನ್ನೋದು ನಾನು ನಿಮ್ಗೆ ಕೊಡ್ತಾ ಇರುವಂತಹ ಸಜೆಷನ್. ಈಗ ಇನ್ವೈಟ್ ಡೊನೇಷನ್ ಅನ್ನೋದು ಏನು ಅಂತ ತೋರಿಸ್ತಾ ಇದೀನಿ ನೋಡಿ. ನೀವು ನಿಮ್ಮ ಫ್ರೆಂಡ್ ಅನ್ನ ಇನ್ವೈಟ್ ಮಾಡಿದ್ರೆ, ಅದು ಅವರು ಇದು ಐ ಡಿ ಮಾಡ್ಕೊಳ್ಳೋ ಟೈಮಲ್ಲಿ ಒಂದು ಇನ್ವಿಟೇಷನ್ ಲಿಂಕ್ ಅನ್ನ ಯೂಸ್ ಮಾಡಿರ್ತಾರೆ. ಓಕೆ, ನೀವೇ ಕೊಡೋದು ಆ ಲಿಂಕ್ ನ. ಇನ್ವಿಟೇಷನ್ ಲಿಂಕ್ ಅಂತಂದ್ರೆ ಒಂದು ಸ್ಪಾನ್ಸರ್ ಲಿಂಕ್, ರೆಫರಲ್ ಲಿಂಕ್ ಏನೋ ಹೇಳ್ತಾರಲ್ಲ, ಆ ತರ ಒಂದು ಅಫಿಲಿಯೇಟ್ ಲಿಂಕ್ ಇದೆ. ಓಕೆನಾ, ಈ ಅಫಿಲಿಯೇಟ್ ಲಿಂಕ್ ದ್ವಾರ ಅವ್ರ ಐ ಡಿ ಮಾಡ್ಕೊಂಡು ಬಂದ್ರೆ ನೀವು ಇನ್ವೈಟರ್, ಅವರು ಇನ್ವೈಟಿ, ನಿಮ್ಮಿಬ್ಬರಿಗೂ ಜನ್ಮದ ಸಂಬಂಧ ರೆಡಿ ಆಗುತ್ತೆ. ಓಕೆ, ಸೊ ಇನ್ವೈಟ್ ಲಿಂಕ್ ದ್ವಾರ ನಿಮ್ಮ ಸಂಬಂಧ ಲೈಫ್ ಲಾಂಗ್ ಇರುತ್ತೆ. ಹಾಗಾಗಿ ನಿಮ್ಮ ಸಂಬಂಧದ ಮೂಲಕ ನಮ್ಮ ಸ್ಪೇಸ್ ಲೂಪ್ಗೆ ಅರ್ಥ ಆಗತ್ತೆ ಇವರಿಬ್ರು ಫ್ರೆಂಡ್ಸು, ಸೊ ಇವರನ್ನ ಇನ್ವೈಟ್ ಮಾಡಿರೋದು ಅಂತ. ಬಿಕಾಸ್ ಆಫ್ ದಟ್ ನಿಮ್ಗೆ ಏನ್ ಬರುತ್ತೆ ಅನ್ನೋದು ನಾನು ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ. ನಾವು ಇಲ್ಲಿ ಒಂದು ಐ ಡಿ ಮಾಡ್ಕೊಂಡು ಬಂದ ತಕ್ಷಣ ನಾವು ಸ್ಪೇಸ್ 1 ನಲ್ಲಿ ಎಂಟ್ರಿ ಮಾಡ್ಕೊಂತೀವಿ. ಸೊ ನಾವು $50 ನಾವು ಎಂಟ್ರಿ ಮಾಡ್ಕೊಂಡು ಸ್ಪೇಸ್ 1 ಒಳಗಾಗಿ ನಾವು ಬಂದಾಯ್ತು. ಇಲ್ಲಿ ನಮ್ಗೆ ಅರ್ನಿಂಗ್ಸ್ ಬರೋದು ಬರೀ ಸ್ಪೇಸ್ 1 ಅಲ್ಲ, ಇದೇ ತರ ಸ್ಪೇಸ್ 2, 3, 4, 5 ಅಂತ ದೊಡ್ಡ ಸ್ಪೇಸಸ್ ಇದೆ. ಅಂತಂದ್ರೆ ಈಚ್ ಸ್ಪೇಸ್ ಇಸ್ ಬಿಗರ್ ದನ್ ದ ಪ್ರೀವಿಯಸ್ ಸ್ಪೇಸ್, 5 times ಬಿಗರ್, 5 ಪಟ್ಟು ಜಾಸ್ತಿ ದೊಡ್ಡದು. ಹಾಗಾಗಿ 5 ಪಟ್ಟು ಜಾಸ್ತಿ ಅಲ್ಲಿ ಕೂಡ ಎಂಟ್ರಿ ಫೀಸ್ ಇದೆ, 5 ಪಟ್ಟು ಜಾಸ್ತಿ ಅಲ್ಲಿ ಕೂಡ ನಮಗೆ ಅಮೌಂಟ್ ಅರ್ನಿಂಗ್ ಆಗುತ್ತೆ, ರಿಟರ್ನ್ ಡೊನೇಷನ್ಸ್ ಬರುತ್ತೆ. ಆದ್ರೆ ಇಲ್ಲಿ ಸ್ಪೆಷಾಲಿಟಿ ಏನು ಅಂತಂದ್ರೆ, ಸ್ಪೇಸ್ 1 ನಲ್ಲಿ $50 ಮಾತ್ರ ನೀವು ಕೈಯಿಂದ ಹಾಕ್ಬೇಕು. ಸ್ಪೇಸ್ 2, 3, 4, 5ಗೆ ಆಟೋಮ್ಯಾಟಿಕ್ ಅಪ್ಗ್ರೇಡ್ ಸಿಸ್ಟಮ್ ಇದೆ. ಇಲ್ಲಿ ಯಾರು ಅಪ್ಗ್ರೇಡ್ ಮಾಡ್ತಾರೆ, ನಮ್ಮ ಸ್ಪೇಸ್ ಲೂಪ್ ಇದೆಯಲ್ಲ ಆಲ್ಗೋರಿದಮ್, ಅದು ನಿಮಗೆ ಆಟೋಮ್ಯಾಟಿಕ್ ಆಗಿ ಅಪ್ಗ್ರೇಡ್ ಮಾಡಿ ಅಥವಾ ನಿಮಗೆ ಒಂದು ಪ್ರಮೋಷನ್ ಕೊಟ್ಟು ಇಲ್ಲಿ ಮುಂದಿನ ನೆಕ್ಸ್ಟ್ 4 ಸ್ಪೇಸಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ವೈ? ಬಿಕಾಸ್ ನಮಗೆ ಅಪ್ವರ್ಡ್ ಮೂವ್ಮೆಂಟ್ ಬೇಕು ಲೈಫ್ ಅಲ್ಲಿ. ವಿ ವಾಂಟ್ ಪ್ರೋಗ್ರೆಸ್, ಡೆವಲಪ್ಮೆಂಟ್ ಅಲ್ವಾ, ಗ್ರೋತ್ ಬೇಕು. ಹಂಗಾಗಿ ನಮ್ಮ ದುಡ್ಡು, ನಮ್ಮ ಅಕೌಂಟ್ ನಲ್ಲಿರೋ ದುಡ್ಡು, ನಮ್ಮ ಲೈಫ್ ಸ್ಟೈಲು ಎಲ್ಲ ಜಾಸ್ತಿ ಆಗ್ಬೇಕು, ಬೆಟರ್ ಆಗ್ಬೇಕು. ಅದಕ್ಕೋಸ್ಕರ ಇಟ್ ವಿಲ್ ಡೂ ದಿಸ್ ಪರ್ಟಿಕ್ಯುಲರ್ ಪ್ರೋಸೆಸ್ ಕಾಲ್ಡ್ ಆಟೋ ಅಪ್ಗ್ರೇಡ್. ಓಕೆನಾ, ಈ ಆಟೋ ಅಪ್ಗ್ರೇಡ್ ಆದಾಗ ನೀವೇ ಆಗ್ಲಿ, ನಿಮ್ ಫ್ರೆಂಡೇ ಆಗ್ಲಿ, ನೀವು ಇನ್ವೈಟ್ ಮಾಡಿದಿರಲ್ಲ ಅವರೇ ಆಗ್ಲಿ, ಎಲ್ಲರಿಗೂ ಸೇಮ್ ರೂಲ್ಸ್ ಅಲ್ವಾ, ಬಿಕಾಸ್ ಎಲ್ಲರೂ ಈಕ್ವಲ್ ಅಂತ ಫಸ್ಟೇ ಹೇಳ್ದೆ ನಾನು. ಸೊ ಎಲ್ಲರಿಗೂ ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ ಅಂತಂದ್ರೆ, ನೀವು ಬೇರೆ ಸ್ಪೇಸಸ್ಗೆ ಹೋದಂಗೆ ನಿಮ್ಮ ಫ್ರೆಂಡ್ ಕೂಡ ಬೇರೆ ಬೇರೆ ಸ್ಪೇಸಸ್ಗೆ ಬರ್ತಾರೆ. ಒಬ್ರು ಹಿಂದೆ ಇರ್ಬೋದು, ಒಬ್ರು ಮುಂದೆ ಇರ್ಬೋದು, ಒಬ್ರು ಬೇಗ ಇರ್ಬೋದು, ಒಬ್ರು ಲೇಟ್ ಆಗ್ಬೋದು, ಹೆಂಗಾದ್ರೂ ಇರ್ಬೋದು. ಅದೆಲ್ಲ ಪಾಲಿಗಾನ್ ಟೈಮ್ ಸ್ಟ್ಯಾಂಪ್ ಅಂತ ಹೇಳ್ತೀವಿ. ಅದು ಹೆಂಗಾದ್ರೂ ಇರ್ಲಿ, ಒಟ್ಟಲ್ಲಿ ನಿಮ್ಮ ಫ್ರೆಂಡು ನಿಮ್ಮ ಇನ್ವೈಟ್ ಲಿಂಕ್ ದ್ವಾರ ಬಂದಿದ್ದಾರೆ ಅಂತ ನೋಡಿ, ಎವ್ರಿ ಟೈಮ್ ಅವ್ರ ಕಡೆಯಿಂದ ನಿಮ್ಗೆ ಎಷ್ಟೆಷ್ಟು ದುಡ್ಡು ಬರುತ್ತೆ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟ್ ಟೈಮು ಸ್ಪೇಸ್ 1 ನಲ್ಲಿ ಅವರು ಜಾಯಿನ್ ಆದಾಗ $50 ಕೊಡ್ತಾರಲ್ಲ, ಅದರಲ್ಲಿ $10 ನಿಮಗೆ ಬರುತ್ತೆ. ನೀವು ಕೂಡ $10 ನಿಮ್ಮ ಇನ್ವೈಟರ್ಗೆ ಕೊಟ್ರಲ್ಲ, ಅದೇ ರೀತಿ. ಮತ್ತೆ ನೆಕ್ಸ್ಟ್ ಸ್ಪೇಸಸ್ ನಲ್ಲಿ ನೋಡಿ, ಕೈಯಿಂದ ನಾವು ದುಡ್ಡು ಕೊಡ್ಲಿಲ್ಲ ಅಂದ್ರೂ ಅಲ್ಲೂ ಸ್ಟಾರ್ಟರ್ ಡೊನೇಷನ್ಸ್ ಹೋಗಿದೆ. ಹಂಗಾಗಿ ಮತ್ತೆ $50, $250, $1250, $6250 ಈ ತರ ನಿಮ್ಮ ಫ್ರೆಂಡ್ ಇಂದ ನಿಮ್ಮ ಹತ್ರ ಬರುತ್ತೆ. ಅಂದ್ರೆ ಅವ್ರ ಕೈಯಿಂದ ಕೊಡದೇನೆ ಸ್ಪೇಸ್ ಲೂಪ್ ಬರೋ ತರ ಮಾಡ್ತಾನೆ. ಒಂದು ರಿಸರ್ವ್ ಫಂಡ್ ಇರುತ್ತೆ, ಆ ಫಂಡ್ ಇಂದ ಕಳಿಸ್ತಾನೆ. ಸೊ ಇಂಡಿಯನ್ ರುಪೀಸ್ ಅಲ್ಲಿ ನೋಡಿ ಎಷ್ಟೆಷ್ಟಾಗತ್ತೆ ಅಂತ. ಈ ಅಮೌಂಟ್ ಎಲ್ಲ ಆಡ್ ಮಾಡಿದ್ರೆ ಫ್ರೆಂಡ್ಸ್ ಎಷ್ಟಾಗತ್ತೆ ಗೊತ್ತಾ? ಆಲ್ಮೋಸ್ಟ್ ಹತ್ರ $7 lakh ಆಗುತ್ತೆ. ದಿಸ್ ಇಸ್ ಜಸ್ಟ್ 1 cycle ಅಲ್ಲಿ. ಇಷ್ಟು ಬರುತ್ತೆ ಅಂತಂದ್ರೆ ಒಂದು ಫ್ರೆಂಡ್ ಅನ್ನ ನಾವು ಯಾಕೆ ಇನ್ವೈಟ್ ಮಾಡಬಾರ್ದು ಅಲ್ವಾ? ಇನ್ವೈಟ್ ಮಾಡಿದ್ರೆ ನಮಗ್ ದುಡ್ಡು ಬಂತು, ಅದೇ ರೀತಿ ಅವರು ಅವ್ರ ಫ್ರೆಂಡ್ಸ್ಗೆ ಇನ್ವೈಟ್ ಮಾಡಿದ್ರೆ ಅವ್ರಿಗೂ ದುಡ್ಡು ಬರುತ್ತೆ ಅಲ್ವಾ? ಅಷ್ಟೇ ಅಲ್ಲದೆ ನಮಗೂ ಪುಣ್ಯ ಬರುತ್ತೆ, ಅವ್ರಿಗೂ ಪುಣ್ಯ ಬರುತ್ತೆ, ಬ್ಲೆಸ್ಸಿಂಗ್ ಸಿಗತ್ತೆ. ದೇವ್ರಿಗೂ ಒಂಥರ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಅವರು ನಮ್ಗೆ ಆವಾಗ್ಲೇ ಹೇಳನಲ್ಲ,
ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಈ ರೀತಿ ಎವ್ರಿಥಿಂಗ್, ಸೋ ಮೆನಿ ಗುಡ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಲಿಟಲ್ ಬೈ ಲಿಟಲ್ ಎಲ್ಲರೂ ಒಂಚೂರು ಕಾಂಟ್ರಿಬ್ಯೂಟ್ ಮಾಡಿ ಈ ಪ್ರಪಂಚನ ನಾವು ಚೇಂಜಸ್ ಮಾಡ್ಬೋದು ಅನ್ನೋದನ್ನ ನಾನು ಇವಾಗ ನಿಮಗೆ ತೋರಿಸ್ಕೊಟ್ಟೆ. ಸೊ ಫಾಲೋ ದ ಸ್ಪಾನ್ಸರ್ ಅನ್ನೋ ರೂಲ್ ಒಂದು ಇಲ್ಲಿ ಅಪ್ಲೈ ಆಗುತ್ತೆ. ಅದರಿಂದ ನಿಮ್ಮ ಫ್ರೆಂಡು, ನೀವು ಯಾರನ್ನ ಇನ್ವೈಟ್ ಮಾಡಿದಿರೋ ಅವ್ರು ಯಾವುದೇ ಸ್ಪೇಸ್ಗೆ ಹೋಗ್ಲಿ, ನೀವು ಯಾವುದೇ ಸ್ಪೇಸಲ್ಲಿ ಇರಲಿ, ಮತ್ತೆ ನಿಮಗೆ 20% ಅವರು ಎಂಟ್ರಿ ಆದಾಗೆಲ್ಲ ನಿಮಗೆ ಬರ್ತಾನೆ ಇರುತ್ತೆ ಆಲ್ ಥ್ರೂ ಔಟ್ ದ ಲೈಫ್. ಓಕೆನಾ? ಸೊ ಇದು ನೆವರ್ ಎಂಡಿಂಗ್ ಪ್ರಾಸೆಸ್. ಇಲ್ಲಿ ನೀವು ನೋಡ್ತಾ ಇರೋದು ಮ್ಯಾಟ್ರಿಕ್ಸ್ ಅನ್ನೋದು. ಈ ಮ್ಯಾಟ್ರಿಕ್ಸ್ ಅನ್ನೋದು ಒಂದು ಸ್ಪೆಷಲ್ ಸ್ಟ್ರಕ್ಚರ್. ಈ ಸ್ಪೆಷಲ್ ಸ್ಟ್ರಕ್ಚರ್ ಏನಪ್ಪಾ ಅಂತಂದ್ರೆ, ಪ್ರತಿ ಒಂದು ಐಡಿ ಕೆಳಗಡೆನು ಇಂಥ ಒಂದು ಸ್ಟ್ರಕ್ಚರ್ ಇರುತ್ತೆ. ಈ ಸ್ಟ್ರಕ್ಚರ್ ಅಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಈ ಪ್ಲೇಸ್ಮೆಂಟು ಯೂನಿಫೈಡ್ ಗ್ಲೋಬಲ್ ಕಮ್ಯುನಿಟಿ ಅಂತ ಹೇಳಿದ್ನಲ್ಲ, ಎಂಟೈರ್ ವರ್ಲ್ಡ್ ಇಂದ ಯಾರೇ ಇಲ್ಲಿ ಜಾಯ್ನ್ ಆದ್ರೂ ಎಲ್ಲರಿಗೂ ಇಲ್ಲೇನೆ ಪ್ಲೇಸ್ಮೆಂಟ್ ಆಗೋದು, ಈ ಮ್ಯಾಟ್ರಿಕ್ಸ್ ನಲ್ಲೇನೆ. ಇಂಥದ್ದೇ ಮ್ಯಾಟ್ರಿಕ್ಸ್ ಆಲ್ 5 ಸ್ಪೇಸಸ್ ನಲ್ಲಿ ಇರುತ್ತೆ. ನಂಬರ್ ಆಫ್ ಪೀಪಲ್ ಏನ್ ಜಾಸ್ತಿ ಆಗಲ್ಲ, 5 ಟೈಮ್ಸ್ ದೊಡ್ಡದಾಗಿರೋದ್ರಿಂದ ಈ ಪ್ಲೇಸ್ ವ್ಯಾಲ್ಯೂಸ್ ಅಂತ ಇರುತ್ತೆ. ಪ್ಲೇಸ್ ವ್ಯಾಲ್ಯೂಸ್ ಮಾತ್ರ 5 ಟೈಮ್ಸ್ ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ನಾನು ಇವಾಗ ನಿಮ್ಗೆ ಹೇಳ್ತೀನಿ. L1, L2, L3 ಅಂತ 3 ಲೆವೆಲ್ಸ್ ಇರುತ್ತೆ ಈ ಮ್ಯಾಟ್ರಿಕ್ಸ್ ನಲ್ಲಿ. ಆ 3 ಲೆವೆಲ್ಸ್ ನಲ್ಲಿ ನೋಡಿ, ಮೊದಲನೇ ಲೆವೆಲ್ ಅಲ್ಲಿ 5 ಪೊಸಿಷನ್ಸ್, ಲೆವೆಲ್ 2 ನಲ್ಲಿ 25 ಪೊಸಿಷನ್ಸ್, ಲೆವೆಲ್ 3 ನಲ್ಲಿ 125 ಪೊಸಿಷನ್ಸ್. ಟೋಟಲ್ 155 ಪೊಸಿಷನ್ಸ್ಗೆ ಯು ಆರ್ ದ ಓನರ್. ಓಕೆ, ಈ 155 ಪೊಸಿಷನ್ಸ್ಗೆ ಯು ಆರ್ ದ ಓನರ್ ಅಂತಂದ್ರೆ, ನಿಮ್ಮ ಮ್ಯಾಟ್ರಿಕ್ಸ್ ಒಳಗಡೆ ಯಾರೆಲ್ಲ ಇಲ್ಲಿ ಪೊಸಿಷನ್ ತಗೊಂಡು ಕೂತ್ಕೊಂತಾರೋ ಅವರೆಲ್ಲ ನಿಮಗೆ ಆ ಪೊಸಿಷನ್ ಒಂದು ರೆಂಟ್ ತರ ನಿಮ್ಗೆ ಪೇ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಆ ಪೊಸಿಷನ್ ವ್ಯಾಲ್ಯೂ ಎಷ್ಟೆಷ್ಟಪ್ಪ ಅಂತಂದ್ರೆ, ಲೆವೆಲ್ 1 ನಲ್ಲಿ $2.5, ಲೆವೆಲ್ 2 ನಲ್ಲಿ $12.5, ಲೆವೆಲ್ 3 ನಲ್ಲಿ $25. ಓಕೆನಾ? ಸೊ 5 ಜನ ಇಲ್ಲಿ ಲೆವೆಲ್ 1 ನಲ್ಲಿ ನೀವೇನಾದ್ರೂ ಇನ್ವೈಟ್ ಮಾಡಿದ್ರೆ, ಲೆವೆಲ್ 1 ನಲ್ಲಿ 5 ಜನ ಬಂದು ಕೂರ್ತಾರಲ್ಲ, ಅವ್ರು ಎಷ್ಟು ಕೊಡ್ತಾರೆ ಗೊತ್ತಾ? ಒಬ್ರೊಬ್ರು 2.5 ಪ್ರಕಾರ ನಿಮ್ಗೆ ಇಷ್ಟ ಅಮೌಂಟ್ ಬಂದ್ಬಿಡತ್ತೆ. ಅಲ್ಲದೆ 5 ಜನನು ನೀವೇ ಇನ್ವೈಟ್ ಮಾಡಿರೋರಾದ್ರೆ ಒಬ್ರೊಬ್ರ ಹತ್ರ ಇಂದನು $10 ಎಕ್ಸ್ಟ್ರಾ ಬರುತ್ತೆ. ಸೊ 10 + 2.5 10 + 2.5 ಪ್ರಕಾರ ನಿಮ್ಗೆ $62.5 ಬಂತು ಅಂತಂದ್ರೆ, ನಿಮ್ಮ $50 ಹೋಗಿ ಇನ್ನು $12.5 ನಿಮ್ಗೆ ಆಲ್ರೆಡಿ ಪ್ರಾಫಿಟ್ ಅಲ್ಲೇ ಇರ್ತೀರಾ. ಒಂದೇ ಒಂದು ಲೆವೆಲ್ಗೆನೆ ಆಲ್ರೆಡಿ ಪ್ರಾಫಿಟ್ ನೀವು ಬಂದಾಯ್ತು. ಓಕೆನಾ? ಸೊ ಇಲ್ಲಿ ಮೀನಿಂಗ್ ಏನು ಅಂತಂದ್ರೆ, ಎಲ್ಲ ನೋಡಿ 5 ಮಲ್ಟಿಪಲ್ಸ್ ಅಲ್ಲಿದೆ. ಈ 5 ಸ್ಪೇಸ್ ನಲ್ಲಿ ಎವ್ರಿಥಿಂಗ್ ಇಸ್ ಅ ಮಲ್ಟಿಪಲ್ ಆಫ್ 5. ಸೊ ನೀವು ಒಂದು 5 ಜನಕ್ಕೆ ಅಟ್ಲೀಸ್ಟ್ ನೀವು ಹೆಲ್ಪ್ ಮಾಡಿ. ಸೊ ಯು ಬ್ರಿಂಗ್ 5, ಐ ಬ್ರಿಂಗ್ 5 ಅನ್ನುವಂತಹ ಒಂದು ಸಿಸ್ಟಮ್ ನಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ನೀವು ಹೇಳ್ಕೊಟ್ಟು ಅವರನ್ನ ನೀವು ತೊಡಗಿಸಿದ್ರೆ ಏನಾಗುತ್ತೆ ಗೊತ್ತಾ? ನಿಮ್ಮ ಫ್ರೆಂಡ್ಸು ಕೂಡ ನೀವು ತಂದಿರೋ ಈ 5 ಜನ ಕೂಡ 5 ಜನನ ಕರ್ಕೊಂಡ್ಬಂದ್ರೆ ಹಾಗೆ ಹೋಯ್ತು 25 ಇಲ್ಲಿ ಫುಲ್ ಕಂಪ್ಲೀಟ್ ಆಗೋಗುತ್ತೆ ಸೆಕೆಂಡ್ ಲೆವೆಲ್. ಅಂದ್ರೆ ನಿಮಗೆ ಅದು ಸೆಕೆಂಡ್ ಲೆವೆಲ್, ಈ 5 ಜನಕ್ಕೆ ಇದು ಫಸ್ಟ್ ಲೆವೆಲ್ ಆಗುತ್ತೆ. ಸೊ ನಿಮಗೆ ಸೆಕೆಂಡ್ ಲೆವೆಲ್ ಪೇಮೆಂಟ್ ಬರುತ್ತೆ ಎಷ್ಟೆಷ್ಟು? $12.5 ಫ್ರಮ್ ಈಚ್ ಪರ್ಸನ್. ನಿಮ್ ಸೇಮ್ ಇನ್ವೈಟ್ ಮಾಡಿರೋ ಆ ಒಂದು ಮನುಷ್ಯನಿಂದಾನೆ ಈ 5 ಜನಕ್ಕೆ ಎಷ್ಟೆಷ್ಟು ಬರುತ್ತೆ? ಇಷ್ಟಿಷ್ಟು ಬರುತ್ತೆ. ಸೊ ಈ ರೀತಿಯಲ್ಲಿ ನಾವು ಕೆಳಗಿನವ್ರಿಗೂ ನಾವು ಹೆಲ್ಪ್ ಮಾಡ್ತೀವಿ, ಮೇಲಿನವ್ರಿಗೂ ನಾವು ಹೆಲ್ಪ್ ಮಾಡ್ತೀವಿ. ದಿಸ್ ಇಸ್ ದ ಮೀನಿಂಗ್ ಆಫ್ ರೆಸಿಪ್ರೋಕಲ್ ಡೊನೇಷನ್ಸ್. ಒಬ್ರಿಗೊಬ್ರು ನಾವು ಹೆಲ್ಪಿಂಗ್ ಈಚ್ ಅದರ್. ಓಕೆನಾ? ಸೊ ಈ ರೀತಿನಲ್ಲಿ ಮತ್ತೆ ಈ 25 ಜನ 5 ಜನ ಕರ್ಕೊಂಡ್ ಬಂದ್ರು 125 ಆಗೇ ಹೋಯ್ತು. ಥರ್ಡ್ ಲೆವೆಲ್ ಮುಗ್ದೇ ಹೋಯ್ತು. ಒಟ್ಟಲ್ಲಿ 155 ಸೀಟ್ಸ್ ಇಂದ ಅಥವಾ ಪೊಸಿಷನ್ಸ್ ಇಂದ ನಿಮ್ಗೆ ಟೋಟಲ್ ಆಗಿ $3,450 ನಿಮ್ಗೆ ಶುವರ್ ಶಾರ್ಟ್ ಆಗಿ ಪ್ರತಿಯೊಬ್ಬರಿಗೂ ಬರುವಂತಹ ಸಿಸ್ಟಮ್ ಇದು. ಅಂತಂದ್ರೆ ನಾನು ಅವಾಗ್ಲೇ ಹೇಳಿದ್ನಲ್ಲ, ಸ್ಪೇಸ್ ಗ್ರೂಪ್ ಏನ್ ಮಾಡ್ತಾನೆ, ಲೆಫ್ಟ್ ರೈಟ್ ಮೇಲಿಂದ ಕೆಳಗೆ ನೋಡ್ಕೊಂಡು ಯಾವ್ದು ಗ್ಯಾಪ್ಸ್ ಇಲ್ಲದೆ ಎಲ್ಲ ಫಿಲ್ಅಪ್ ಮಾಡ್ತಾನೆ ಅಂತ ಹೇಳಿದೆ. ಸೊ ಮೇಲ್ಗಡೆಯಿಂದ ನಿಮ್ಮ ಅಪ್ಲೈನ್ಸ್ ಇಂದ ಸ್ಪಿಲ್ ಓವರ್ಸ್ ಕೂಡ ಇಲ್ಲಿ ಬರುತ್ತೆ. ಮತ್ತೆ ನೀವು ಮಾಡೋ ಕೆಲಸ ಎಷ್ಟಾದ್ರೂ ನೀವು ಮಾಡಿ, 5 ಮಾಡಬೇಕು ಅನ್ನೋದು ರೂಲ್ ಅಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ 5 ಮಾಡಿದ್ರು ಹಿಂಗಾಗತ್ತೆ ಅಂತ. ನೀವು ಎಷ್ಟು ಜನನ್ನ ಇನ್ವೈಟ್ ಮಾಡ್ತಿರೋ ನೀವೇ ನೋಡಿದ್ರಲ್ಲ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತ. ಸೊ ಡೆಸಿಷನ್ ಇಸ್ ಯೋರ್ಸ್ ಅಂತ. ಪ್ರತಿಯೊಬ್ರು ಅಷ್ಟೇ ಮೇಲಿಂದ ಬರುತ್ತೆ ಸ್ಪಿಲ್ ಓವರ್ಸ್. ನೀವು ಕೆಲಸ ಮಾಡ್ತೀರಾ, ನೀವು ಕೆಳಗಡೆ ನೀವು ಕರ್ಕೊಂಬಂದಿರೋ ನಿಮ್ಮ ಡೌನ್ ಲೈನ್ಸ್ ಇದಾರಲ್ಲ ಅವರು ಕೆಲಸ ಮಾಡ್ತಾರೆ, ಸ್ಪೇಸ್ ಲೂಪು ಹೆಲ್ಪ್ ಮಾಡ್ತಾನೆ. ಎಲ್ಲರೂ ಸೇರ್ಕೊಂಡು ದಿಸ್ ಈಸ್ ಅ ಟೀಮ್ ಆಕ್ಟಿವಿಟಿ, ಗ್ರೂಪ್ ಆಕ್ಟಿವಿಟಿ. ಯಾರೋ ಒಬ್ರು ಮಾಡೋ ಕೆಲಸ ಅಲ್ಲ. ಟೀಮ್ ಆಕ್ಟಿವಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಒಬ್ಬರೇ ಅಮ್ಮ ಮಾತ್ರನೇ ಎಲ್ಲ ಕೆಲಸ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ. ಅಪ್ಪನೂ ಒಂಚೂರು ಜಾಯಿನ್ ಮಾಡಿದ್ರೆ, ಮಕ್ಕಳು ಒಂಚೂರು ಹೆಲ್ಪ್ ಮಾಡಿದ್ರೆ ಇಟ್ ಹೆಲ್ಪ್ ಅಲ್ವಾ? ಕೆಲಸಗಳು ಬೇಗ ಆಗತ್ತಲ್ವಾ? ಒಂದು ಹಬ್ಬದ ದಿವಸನೋ ಅಥವಾ ಯಾಕೆ ಯಾವುದೋ ಒಂದು ಮನೆಯಲ್ಲಿ ಫಂಕ್ಷನ್ ಅಂತಂದ್ರೆ ರಿಲೇಷನ್ಸ್ ಎಲ್ಲ ಬಂದು ಜಾಯಿನ್ ಆಗಲ್ವಾ ಹೆಲ್ಪ್ ಮಾಡೋದಕ್ಕೆ ಅಂತ? ಎಷ್ಟು ಬೇಗ ಎಲ್ಲ ಕೆಲಸಗಳು ನೀಟಾಗಿ ಕರೆಕ್ಟ್ ಆಗಿ ಆಗತ್ತಲ್ವಾ? ಅದೇ ರೀತಿ ಇದು ಕೂಡ. ಇದು ಜನನ್ನ ಜಾಯಿನ್ ಮಾಡೋದು, ಜನನ್ನ ಕರ್ಕೊಂಡ್ ಬಂದು ಸೇರಿಸೋದು ಏನೇನೋ ತಪ್ಪಾಗಿ ಅನ್ಕೋಬೇಡಿ. ನಾವು ಒಬ್ರಿಗೊಬ್ರು ಅವಕಾಶ ಕೊಡ್ತಾ ಇದೀವಿ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂತಾ ಇದೀವಿ. ವಿ ಆರ್ ಡೂಯಿಂಗ್ ಗುಡ್ ಟು ದ ವರ್ಲ್ಡ್ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮುಂದುವರಿಸಬೇಕು. ಓಕೆನಾ? ಸೊ ಇಲ್ಲಿ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಏನು ಅಂತಂದ್ರೆ, ನಮ್ಮ ಸ್ಪೇಸ್ ಲೂಪ್ ಇರುವಂತಹ ಕೆಲವೊಂದು ಪವರ್ಸ್. ಈ ಒಂದು ಸ್ಪೆಷಲ್ ಮ್ಯಾಜಿಕಲ್ ಪವರ್ ಅಲ್ಲಿ ಏನು ಅಂತಂದ್ರೆ,
ಈ ಎಸ್ಕ್ರೋ ವ್ಯಾಲೆಟ್ಸ್ ಅಂತ ಕ್ರಿಯೇಟ್ ಮಾಡ್ತಾನೆ. ಅಂದ್ರೆ ನಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನಾನು ಇಲ್ಲಿ ತೋರಿಸ್ದೆ, ಪ್ಲಸ್ ಹಿಂದಿನ ಸ್ಲೈಡ್ ಅಲ್ಲಿ ಇನ್ವೈಟ್ ಡೊನೇಷನ್ಸ್ ಎಷ್ಟು ಬರುತ್ತೆ ಅಂತಾನು ತೋರಿಸ್ದೆ. ಆ ಅಮೌಂಟ್ ಎಲ್ಲ ನಮಗೆ ಜನರೇಟ್ ಆಗಿ ಬರೋವಾಗ ಅಮೌಂಟ್ ನಲ್ಲಿ 4 ವಾಲೆಟ್ಸ್ ಸಪರೇಟ್ ಆಗಿ ಅಥವಾ 4 ಬಾಕ್ಸಸ್ ಅಂತ ಅನ್ಕೊಳ್ಳೋಣ. 4 ಬಾಕ್ಸಸ್ ನಲ್ಲಿ ಸಪರೇಟ್ ಆಗಿ ಅಮೌಂಟ್ ನ ರಿಸರ್ವ್ ಫಂಡ್ ತರ ಅಂದ್ರೆ ಸೇವಿಂಗ್ಸ್ ಮಾಡ್ತಾನೆ ಸ್ಪೇಸ್ ಲೂಪ್ ಮಾಡ್ಬಿಟ್ಟು. ಬೇರೆ ಬೇರೆ ಆಕ್ಟಿವಿಟೀಸ್ ಯಾವುದು ಸ್ಟಾಪ್ ಆಗದೆ ಹೇಗೆ ಮುಂದಕ್ಕೆ ತಗೊಂಡು ಹೋಗೋದು ಅಂತ ಅವ್ನು ನೋಡ್ಕೊಂತಾನೆ. ಓಕೆನಾ? ಸೊ ಇಲ್ಲಿ ಆಟೋ ಫಂಡ್ ರಿಸರ್ವೇಶನ್ ಅನ್ನೋದು ಫಸ್ಟ್ ಪವರ್. ಆ ಪವರ್ ಅಲ್ಲಿ ಅವನೇನ್ ಮಾಡ್ತಾನೆ, ಇಲ್ಲಿ ನೋಡಿ ರೆಡ್ ಕಲರ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ನಾನು ಸೀಟ್ ಪೊಸಿಷನ್ ನಂಬರ್ಸ್ ಹಾಕಿದ್ದೀನಿ. ಓಕೆ, ಸೊ ಇಲ್ಲಿ ABCDE ಅನ್ನೋದು ಅಲ್ಲಿ 5 ಪೊಸಿಷನ್ಸ್ ಅಲ್ವಾ. ಆಮೇಲೆ ಸೆಕೆಂಡ್ ಲೆವೆಲ್ ಅಲ್ಲಿ 25 ಪೊಸಿಷನ್ಸ್ ಇದೆ ಅಲ್ವಾ, ಅದು 1 to 5, 6 to 10 ಇದೆಲ್ಲ ಪೊಸಿಷನ್ಸ್. ಆಮೇಲೆ ಥರ್ಡ್ ಲೆವೆಲ್ ಎಲ್ಲ ಪೊಸಿಷನ್ ನಂಬರ್ಸ್ ಹಾಕಿದ್ದೀನಿ. ಸ್ಪೆಸಿಫಿಕಲಿ ಆ ಪೊಸಿಷನ್ಸ್ ನಿಂದ ಮಾತ್ರ ದುಡ್ಡು ತೆಗೆದು ಆ ವ್ಯಾಲೆಟ್ಗೆ ದುಡ್ಡನ್ನ ತೆಗೆದಿಟ್ಟು ಆ ಇದು ಚಟುವಟಿಕೆಗಳನ್ನ ಕರೆಕ್ಟ್ ಆಗಿ ಆಗೋ ತರ ನೋಡ್ಕೊಳ್ಳೋದು ನಮ್ಮ ಆಲ್ಗೋರಿದಮ್, ಅಂದ್ರೆ ನಮ್ಮ ಸ್ಪೇಸ್ ಲೂಪ್. ಯಾಕೆ ಎಲ್ಲ ಅಮೌಂಟ್ ನಮ್ ಕೈಗೆ ಬಂದ್ರೆ ನಾವೇನ್ ಮಾಡ್ತೀವಿ ಫ್ರೆಂಡ್ಸ್, ಆ ಟೈಮಲ್ಲಿ ನೀವು ಮತ್ತೆ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತಂದ್ರೆ ನಮ್ಮ ಹತ್ರ ದುಡ್ಡಿರೋದಿಲ್ಲ, ಎಲ್ಲ ಖರ್ಚಾಗೋಗಿರುತ್ತೆ. ಆವಾಗ ಅಪ್ಗ್ರೇಡ್ ಮಾಡ್ಕೊಳ್ಳೋದು ದುಡ್ಡಿಲ್ಲ ಅಂತಂದ್ರೆ ಅಲ್ಲಿಗಲ್ಲೇ ನಮ್ಮ ಗ್ರೋತ್ ಡೆವಲಪ್ಮೆಂಟ್ ಸ್ಟಾಪ್ ಆಗುತ್ತೆ. ಹೌದಾ? ಅದಾಗಬಾರ್ದು ಅಂತ ಈ ತರ ಮಾಡಿದ್ದಾರೆ ಈ ಸಿಸ್ಟಮ್, ವಿಚ್ ಇಸ್ ಅ ವೆರಿ ಬ್ಯೂಟಿಫುಲ್ ಐಡಿಯಾ. ಸೊ ಇಲ್ಲಿ ನೀವು ನೋಡಿದ್ರೆ ರೆಡ್ ಕಲರ್ ಏನೇನೆಲ್ಲ ಕಾಣಿಸ್ತಾ ಇದೆ, ಇದೆಲ್ಲ ನಮ್ಮ ಹೇಳನಲ್ಲ ಫಸ್ಟ್ ನಮ್ಮ ಪ್ರೈವೇಟ್ ವಾಲೆಟ್ ಒಂದು ಓಪನ್ ಮಾಡ್ಕೋಬೇಕು ಅಂತ ಆ ವಾಲೆಟ್ಗೆ ಹೊಟ್ಟೋಗುತ್ತೆ. ಸೊ ಅಲ್ಲಿಗೆ ಹೋಗಿರೋದೆಲ್ಲ ನಮ್ಮ ಇಷ್ಟಕ್ಕೆ ನಾವು ಪರ್ಸನಲ್ ಯೂಸ್ಗೋಸ್ಕರ ಅಂತ ನಾವು ಯೂಸ್ ಮಾಡ್ಬೋದು. ಇದೆಷ್ಟಪ್ಪ ಅಂತಂದ್ರೆ 105 ಪೊಸಿಷನ್ಸ್ ಅಮೌಂಟ್ ನಮ್ಮ ಪರ್ಸನಲ್ ವಾಲೆಟ್ ಹೊಟ್ಟೋಗುತ್ತೆ. ಔಟ್ ಆಫ್ 155 ಅಲ್ಲಿ ಹೊಟ್ಟೋಯ್ತು. ಇನ್ನು 50 ಉಳಿದಿದೆಯಲ್ಲ, ಆ 50 ಕಮ್ಯುನಿಟಿಗೆ ಹೆಲ್ಪ್ಗೋಸ್ಕರ ಅಂತ ತೆಗೆದಿರ್ತಾನೆ. ಕಮ್ಯುನಿಟಿನಲ್ಲಿ ವಿ ಆರ್ ಆಲ್ಸೋ ಅ ಪಾರ್ಟ್ ಅಲ್ವಾ, ಓನ್ಲಿ ಔಟ್ಸೈಡರ್ಸ್ ಅಲ್ಲ, ವಿ ಆರ್ ಆಲ್ಸೋ ಅ ಪಾರ್ಟ್ ಆಫ್ ಕಮ್ಯುನಿಟಿ. ಎಲ್ಲರಿಗೂ ಸೇರಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಇಲ್ಲಿ ನೋಡಿ ಲೆವೆಲ್ 2 ನಲ್ಲಿ 1 to 5 and 11 to 15 ಅಮೌಂಟ್ ಗಳು ತೆಗೆದಿಟ್ರೆ ಇಲ್ಲಿ ಪೇ ಇಟ್ ಫಾರ್ವರ್ಡ್ ಅಂತ $125 ರೆಡಿ ಆಗುತ್ತೆ. ಇದನ್ನ PIF ವಾಲೆಟ್ ಅಂತಾನು ಕರಿತೀವಿ. ಇದ್ರ ಬಗ್ಗೆ ನಾನು ಎಲ್ಲಿ ಹೇಳಿದ್ದೆ ನಿಮ್ಗೆ ಅಂತಂದ್ರೆ, ಇನ್ಆಕ್ಟಿವ್ ಡೋನರ್ ಬಂದಾಗ ಅವ್ರಿಗೆ ಪಾಪ ID ಮಾಡ್ಕೊಳ್ಳೋದು ದುಡ್ಡಿಲ್ಲ ಅಂತಂದ್ರೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರ ಅಂತ ಈ ಅಮೌಂಟ್ ಇರೋದು. ಇಲ್ಲಿಂದ ನಾವು ದುಡ್ಡು ತೆಗೆದು ಹೆಲ್ಪ್ ಮಾಡಿದಾಗ ಏನಾಗತ್ತೆ, ನಮ್ಮ ಟೀಮು ಗ್ರೋ ಆಗತ್ತೆ. ನಾವ್ ಯಾರಿಗೋ ಹೆಲ್ಪ್ ಮಾಡಿರ್ತೀವಿ, ಅವರು ಬೇರೆಯವ್ರಿಗೆ ದಾರಿ ತೋರಿಸಿ ಅವರು ಹೆಲ್ಪ್ ಮಾಡಿರ್ತಾರೆ. ಎಲ್ರಿಗೂ ನಮ್ಮ ಕರ್ಮ ಕಳಿಯತ್ತೆ, ಎಲ್ರಿಗೂ ಗುಡ್ ಕರ್ಮ ಅಂದ್ರೆ ಪುಣ್ಯ ಬರುತ್ತೆ, ಎಲ್ರಿಗೂ ಹ್ಯಾಪಿ, ಎಲ್ರಿಗೂ ದುಡ್ಡು, ಎಲ್ರಿಗೂ ಗ್ರೋತು, ಎಲ್ರಿಗೂ ಡೆವಲಪ್ಮೆಂಟ್ ಅಲ್ವಾ. ಸೊ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಫೀಚರ್. ಇದನ್ನೆಲ್ಲೂ ನೀವು ನೋಡೇ ಇರಲ್ಲ. ದಿಸ್ ಇಸ್ ವೆರಿ ವೆರಿ ವಂಡರ್ಫುಲ್. ಓವರ್ ಹಿಯರ್ ಮಾತ್ರ ನಮ್ಗೆ ಕಾಣಿಸೋದು. ನೆಕ್ಸ್ಟ್ 3ನೇ ಲೆವೆಲ್ ಅಲ್ಲಿ 1 to 10 ಅನ್ನೋ ಪೊಸಿಷನ್ಸ್ ಇಂದ ಎಷ್ಟು ಅಮೌಂಟ್ ಬರುತ್ತೆ ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿದೆ $250. ಈ $250 ನಲ್ಲಿ ನಮಗೆ ಸ್ಪೇಸ್ 2ಗೆ ನಾನು ಅವಾಗಲೇ ಹೇಳೋದಲ್ಲ, ಆಟೋಮ್ಯಾಟಿಕ್ ಆಗಿ ಅಪ್ಗ್ರೇಡ್ ಆಗುತ್ತೆ ಅಥವಾ ಪ್ರಮೋಷನ್ ಸಿಗತ್ತೆ ಅಂತ. ಸೊ ನಮ್ಮ ID ಆಟೋಮ್ಯಾಟಿಕ್ ಆಗಿ ಅಪ್ಗ್ರೇಡ್ ಆಗಿ ಪ್ರಮೋಷನ್ ಆಗಿ ಸ್ಪೇಸ್ 2 ಹೊರಟೋಗುತ್ತೆ. ವಿಚ್ ಮೀನ್ಸ್ ನಮಗೆ 5 ಟೈಮ್ಸ್ ಜಾಸ್ತಿ ಅರ್ನಿಂಗ್ಸ್ ಬರುತ್ತೆ. ಓಕೆ, ಸೊ ನಮ್ಮ ID ಏನಿದೆ ಸ್ಪೇಸ್ 2 ಹೋಗಿ ಅಲ್ಲಿ 5 ಟೈಮ್ಸ್ ಜಾಸ್ತಿ ರಿಟರ್ನ್ ಡೊನೇಷನ್ಸ್ ತಗೊಳಕ್ ಶುರು ಮಾಡುತ್ತೆ. ಆದ್ರೆ ಕೈಯಿಂದ ಏನಾದ್ರೂ ದುಡ್ಡು ಕಟ್ಟಿದೀವಾ? ನೋ. ಫ್ರಮ್ ದ ಹ್ಯಾಂಡ್ ಇನ್ನೇನು ಜೋಟಾಪ್ ಗಿಟಾಪ್ ಏನೂ ಇಲ್ಲ. ಅದೆಲ್ಲ ಆಟೋಮ್ಯಾಟಿಕ್ ಆಗಿ ಸ್ಪೇಸ್ 2 ಇಂದ ಸ್ಪೇಸ್ 5 ತನಕ ಈ ಆಲ್ಗೋರಿದಮೇ ನೋಡ್ಕೊಳ್ಳುತ್ತೆ. ಇವಾಗ ನಮ್ಗೆ ಅನ್ಸುತ್ತೆ, ಅಯ್ಯೋ 4th ಇದರಿಂದ ಲೆವೆಲ್ ಇಂದ ಡೌನ್ವರ್ಡ್ಸ್ ನಮ್ಮ ಟೀಮ್ಸ್ ಎಲ್ಲ ಕೆಲಸ ಮಾಡ್ತಾ ಇದೆಯಲ್ಲ, ನನ್ಗೆ ಆ ದುಡ್ಡು ಬರ್ಲಿಲ್ವಲ್ಲ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದು 3rd ಲೆವೆಲ್ ಅಲ್ಲಿ 11 to 20, 31 to 40, 51 to 60 ಈ ತರ ಈ 30 ಸೀಟ್ಸ್ ಇಂದ ಅಥವಾ 30 ಪೊಸಿಷನ್ಸ್ ಇಂದ ಬರುವಂತಹ ಅಮೌಂಟ್ $750. ಇದನ್ನ 50ರಿಂದ ಡಿವೈಡ್ ಮಾಡಿ 15 ಫ್ರೆಶ್ ನ್ಯೂ IDs ನ ಕ್ರಿಯೇಟ್ ಮಾಡಿ ನಮ್ಗೆ ಕೊಟ್ಬಿಡತ್ತೆ ಈ ಸ್ಪೇಸ್ ಲೂಪು. ಅಂತಂದ್ರೆ ನಮ್ಮ ಒರಿಜಿನಲ್ IDಗೆ ಜೆರಾಕ್ಸ್ ಕಾಪೀಸ್ ಇದೆಲ್ಲ ಮರಿಗಳು ಅಂತ ಅನ್ಕೊಳ್ಳೋಣ, ಮಕ್ಕಳು ಹಾಕತ್ತೆ ಅಂತ. ಈ IDs ಎಲ್ಲ ಎಲ್ಲಿ ಬರುತ್ತೆ ಗೊತ್ತಾ? ಇಲ್ಲಿ ಕೆಳಗಡೆ ಈ 4th, 5th, 6th ಲೆವೆಲ್ಸ್ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಫಿಲಪ್ ಆಗುತ್ತೆ. ಎಲ್ಲೆಲ್ಲಿ ಎಂಟಿ ಸ್ಪೇಸ್ ಇದೆಯೋ ಅಲ್ಲೆಲ್ಲ ಫಿಲಪ್ ಆಗಿ ಎಲ್ಲರಿಗೂ ಅಮೌಂಟ್ ಬರೋ ತರ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ಫಿಲಪ್ ಮಾಡುತ್ತೆ ಈ ಮ್ಯಾಟ್ರಿಕ್ಸ್ ನಲ್ಲಿ. ಈ ರೀತಿಯಲ್ಲಿ ಈ ಫಿಲ್ಲಿಂಗ್ ಅಪ್ ಮಾಡೋ ಟೈಮಲ್ಲಿ ಇದೆಲ್ಲ ಜೆರಾಕ್ಸ್ ಕಾಪೀಸ್ ಅಂತ ಹೇಳದ್ನಲ್ಲ. ಸೊ 15 ಒಂದ್ ID ಬಂದು 15 ID ಆಯ್ತು. ಆ 15 ID 15 ಬೈ ಮಲ್ಟಿಪ್ಲೈಡ್ ಬೈ 15 ಮಾಡಿ 225 IDs ಆಗುತ್ತೆ. ಮತ್ತೆ ಮಲ್ಟಿಪ್ಲೈಡ್ ಬೈ 15 ಆಗಿ 3375 ಆಗುತ್ತೆ. ಈ ರೀತಿ ಇದು ಅನ್ಎಂಡಿಂಗ್ ಪ್ರಾಸೆಸ್, ನೋ ಸ್ಟಾಪ್ ಅಟ್ ಆಲ್, ಇನ್ಫಿನಿಟಿ ಟೈಮ್ಸ್ ಅನ್ಲಿಮಿಟೆಡ್ ಆಗಿ ಡೊನೇಷನ್ಸ್ ಬರುತ್ತೆ, ಪೊಸಿಷನ್ಸ್ ಬರುತ್ತೆ, ರೀ ಎಂಟ್ರೀಸ್ ಬರುತ್ತೆ, ಮತ್ತೆ IDs ಹುಟ್ಟಿ ಬರುತ್ತೆ. ಈ ರೀತಿಯಲ್ಲಿ ಒಂದು ಬ್ಯೂಟಿಫುಲ್ ಸಿಸ್ಟಮ್ ನಮ್ಮ ಮುಂದೆ ಬಂದಿದೆ. ಈ ಸಿಸ್ಟಮ್ ಅಲ್ಲಿ ಎಷ್ಟೆಷ್ಟು ದುಡ್ಡು ಮಾಡಬಹುದು ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ.
ತುಂಬಾ ಈಸಿಯಾಗಿ ನಾವು ಇಲ್ಲೊಂದು ಮಲ್ಟಿ ಮಿಲಿಯನೇರ್ ಆಗ್ಬೋದು. ಹೇಗೆ ಅಂತಂದ್ರೆ, ನಾನು ಅವಾಗಲೇ ತೋರಿಸಿದ್ನಲ್ಲ, ರೆಡ್ ಕಲರ್ದಿತ್ತು, ಅದೆಲ್ಲ ಏನು ನಮ್ಮ ಪ್ರೈವೇಟ್ ವಾಲೆಟ್ ಅಂತ. ಪ್ರೈವೇಟ್ ವಾಲೆಟ್ ಅಲ್ಲಿ ಬರೋ ಅಮೌಂಟ್ ಎಷ್ಟು ಗೊತ್ತಾ ಫ್ರೆಂಡ್ಸ್? ಇಲ್ಲಿ ನೋಡಿ, $2,325. ಮಿಕ್ಕಿದ 3 ಕಮ್ಯುನಿಟಿಗೆ ಹೆಲ್ಪ್ ಆಗುತ್ತೆ ಅಂತ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇವಾಗ ಇದ್ರ ಬಗ್ಗೆ ನಾನು ಅವಾಗಲೇ ಜಾಸ್ತಿ ಹೇಳಿರ್ಲಿಲ್ಲ, ಇವಾಗ ನಾನು ಹೇಳ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಸ್ಪೇಸ್ 1, 2, 3, 4, 5 ಈಚ್ ಸ್ಪೇಸ್ 5 ಟೈಮ್ಸ್ ಜಾಸ್ತಿ ಬರುತ್ತೆ ಅನ್ನಲ್ಲ. $2,325 ನಾವು ಇಂಡಿಯನ್ ರುಪೀಸ್ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಒಂದು 2 lakhs. ಓಕೆನಾ? ಸೊ ಅಂದ್ರೆ 90 rupees per dollar ಅಂತ ನಾವು ತಗೊಂಡ್ರೆ ಒಂದು 2 lakhs ಅಪ್ರಾಕ್ಸಿಮೇಷನ್ ತಗೋಣ. ಓಕೆನಾ? ಆಮೇಲೆ ನನಗೆ ನಮ್ಮ ಫಸ್ಟ್ ಐಡಿ ಸ್ಪೇಸ್ 2ಗೆ ಟ್ರಾವೆಲ್ ಆಗಿ ಹೊಟ್ಟೋಗಿದೆ. ಆವಾಗ ಎಷ್ಟು ಬಂತು ರೀ ಎಂಟ್ರಿ? 15 ರೀ ಎಂಟ್ರಿಗಳು ಬಂತು ಅಂತ ಹೇಳಿದೆ. ಈ 15 ಜೆರಾಕ್ಸ್ ಕಾಪೀಸ್ ಅಂತ ಹೇಳಿರೋದ್ರಿಂದ ನಮ್ಗೆ ಎಷ್ಟು ಬರುತ್ತೆ? ಅಗೇನ್ ಅಪ್ರಾಕ್ಸಿಮೇಷನ್ ಒಂದು 30 ಲಕ್ಷ ಅಂತ ಅನ್ಕೊಳ್ಳೋಣ. ಓಕೆನಾ? ಇದು ಸ್ಪೇಸ್ 1 ಫ್ರೆಂಡ್ಸ್. ಈ ತರ ನೋಡಿ, ಸ್ಪೇಸ್ 2 ನಲ್ಲಿ ಎಷ್ಟು ಬರುತ್ತೆ ನೀವೇ ಓದ್ಕೋಬಹುದು, ಎಲ್ಲ ಇಲ್ಲೇ ಇಂಗ್ಲಿಷ್ ಅಲ್ಲೇ ಇದೆ. ಓಕೆನಾ? ಇಲ್ಲಿ ಬರೋದ್ರಲ್ಲೂ ಕೂಡ 10 ರೀ ಎಂಟ್ರಿ ಇಲ್ಲೇ ಇರುತ್ತೆ ಸ್ಪೇಸ್ 2ಗೆ, ಸ್ಪೇಸ್ 2 ನಲ್ಲಿ. ಆದ್ರೆ ಇನ್ನ ಎಕ್ಸ್ಟ್ರಾ ಒಂದಷ್ಟು ಐಡಿಗಳು ಇಲ್ಲಿ ಬರುತ್ತೆ ಸ್ಪೇಸ್ 1ಗೆ ಬಂದು ಅಲ್ಲಿ ಸಪೋರ್ಟ್ ಮಾಡಿ ಅಲ್ಲಿ ತಿರುಗಿ ಫಿಲ್ಅಪ್ ಮಾಡುತ್ತೆ. ಹಾಗೆ ಇಲ್ಲಿ ಸ್ಪೇಸ್ 3 ನಲ್ಲಿ 10 ರೀ ಎಂಟ್ರಿ ಐಡಿಸ್ ಇಲ್ಲೇ ಉಳಿಯುತ್ತೆ, ಇನ್ನೊಂದು 125 ಇಲ್ಲಿಗೆ ಬರುತ್ತೆ. ಇಲ್ಲಿ ಅಷ್ಟೇ 10 ಇಲ್ಲೇ ಉಳಿಯುತ್ತೆ, 625 ಇಲ್ಲಿಗೆ ಬರುತ್ತೆ. ನೋಡಿ, ಈ ತರ ಎಲ್ಲ ಪ್ರತಿಯೊಂದು ನಾನು ನಿಮ್ಗೆ ತೋರಿಸಿದ್ದೀನಿ. ಆಮೇಲೆ ಸ್ಪೇಸ್ 5 ನಲ್ಲಿ ಏನಾಗುತ್ತೆ ಗೊತ್ತಾ? ಇಲ್ಲಿಂದ ಹೋಗೋದಕ್ಕೆ ಸ್ಪೇಸ್ 6 ಅನ್ನೋದು ಇಲ್ವಲ್ಲ. ಸೊ ಇಲ್ಲಿ ಅಪ್ಗ್ರೇಡ್ ವಾಲೆಟ್ ಅಂತ ನಾನು ಹೇಳಿದ್ನಲ್ಲ, 3ನೇ ಲೆವೆಲ್ ಅಲ್ಲಿ ಅಪ್ಗ್ರೇಡ್ ವಾಲೆಟ್ ಅಲ್ಲಿರೋ ಅಮೌಂಟ್ ಇಂದ ತೆಗೆದು ಇನ್ನೊಂದಷ್ಟು ಹೊಸ ಐಡಿಸ್ ಮಾಡಿ ಅದನ್ನು ತಗೊಂಡ್ಬಂದು ಸ್ಪೇಸ್ 2ಗೆ ಸ್ಪೇಸ್ 3ಗೆ ಹೆಲ್ಪ್ ಮಾಡೋ ತರ ಅಲ್ಲಿ ಬಂದು ಸೇರ್ಸುತ್ತೆ. ಈ ರೀತಿ ಇಲ್ಲೇನೆ ಎಲ್ಲ ಶಫಲಿಂಗ್ ಆಗುತ್ತೆ, ಲೆಫ್ಟ್ ರೈಟ್ ಅಂತ. ಲೆಫ್ಟ್ ಸಿಮೆಟ್ರಿಕಲ್ ಆಗಿ ಈ ಕಡೆ ಆ ಕಡೆ ಮೇಲೆ ಕೆಳಗೆ ಎಲ್ಲ ನೋಡ್ಕೊಂಡು ಬ್ಯಾಕ್ವರ್ಡ್ ಸಿಮೆಟ್ರಿಕ್ ರೀ ಎಂಟ್ರೀಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಮಿರರಿಂಗ್ ಆಫ್ ಇಮೇಜ್ ಅಂತ. ತುಂಬಾ ಇದೆ ವಿಷಯಗಳು, ತುಂಬಾ ಸೀಕ್ರೆಟ್ಸ್ ಇದೆ. ನಾವು ಒಳಗ್ ಬಂದ ಮೇಲೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ವಿಷಯಗಳಿದೆ ಫ್ರೆಂಡ್ಸ್. ನಾನೇ ಒಟ್ಟಲ್ಲಿ ಏನ್ ಹೇಳ್ತೀನಿ ಗೊತ್ತಾ? 1 ಸತಿ 2 ಸತಿಗೆ ಇದು ಅರ್ಥ ಆಗೋದಿಲ್ಲ. ನಮ್ಗೆ ಅಷ್ಟೆಲ್ಲ ಅರ್ಥ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವಿಷ್ಟು ಅರ್ಥ ಮಾಡ್ಕೊಂಡು ಬೇರೆಯವ್ರಿಗೆ ಹೇಳೋದು ಕಷ್ಟ ಆಗುತ್ತೆ. ಝೂಮ್ ಮೀಟಿಂಗ್ಗೆ ಎಲ್ಲರನ್ನು ನಿಮ್ ಫ್ರೆಂಡ್ಸ್ ನ ಕರೀರಿ, ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ವಿ ವಿಲ್ ಡೂ ಆಲ್ ದಿಸ್ ಹೆಲ್ಪ್. ಒಂದು ಸ್ಪೇಸ್ ಲುಕ್ ತರ ನಾವೇ ನಿಮ್ಗೆ ಎಲ್ಲ ಕೆಲಸ ಮಾಡ್ಕೊಡ್ತೀವಿ. ಓಕೆನಾ? ಸೊ ಈ ವಂಡರ್ಫುಲ್ ಸಿಸ್ಟಮ್ಗೆ ಒನ್ಸ್ ಅಗೇನ್ ವೆಲ್ಕಮ್ ಟು ಹೈಫೈ ಸ್ಪೇಸ್. ತುಂಬಾ ಈಸಿಯಾಗಿ ಒಂದು 3 ಮಿಲಿಯನ್ ಅಥವಾ 30 ಲಕ್ಷ US$ ನೀವು ಇಲ್ಲಿ ಲಕ್ಷಣವಾಗಿ ಸಂಪಾದನೆ ಮಾಡ್ಕೋಬಹುದು. ಸೊ ಒಂದು ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಇಟ್ಕೊಂಡು, ಫಸ್ಟ್ ಆಫ್ ಆಲ್ ಈ ಬ್ಯೂಟಿಫುಲ್ ಸಿಸ್ಟಮ್ ನ ತಯಾರಿ ಮಾಡಿದಾರಲ್ಲ ಯಾರೋ ಸೃಷ್ಟಿಕರ್ತರು, ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ, ದೇವ್ರಿಗೆ ಥ್ಯಾಂಕ್ಸ್ ಹೇಳೋಣ. 2025 ಅಲ್ಲಿ ಇಷ್ಟು ಒಳ್ಳೆ ಅವಕಾಶ ನಮಗೆ ಕೊಟ್ಟಿರೋದಕ್ಕೆ. ನಿಮ್ಮನ್ನಿಲ್ಲಿ ಕರ್ಕೊಂಡು ಬಂದು ಸೇರಿಸ್ತಾ ಇರೋ ನಿಮ್ಮ ಫ್ರೆಂಡ್ಸ್ಗೆ, ಇನ್ವೈಟರ್ಗೆ ಥ್ಯಾಂಕ್ಸ್ ಹೇಳೋಣ. ಪ್ಲಸ್ ನನಗೂ ಒಂದು ಥ್ಯಾಂಕ್ಸ್ ಹೇಳಿ, ನನಗೂ ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕಾಗಿದೆ. ಇಷ್ಟೊತ್ತು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಗುಡ್ ಲಕ್ ಟು ಎವ್ರಿವನ್. ಗಾಡ್ ಬ್ಲೆಸ್ ಯು.